ಎಲ್ಲರೂ ಎದ್ದಿಟ್ಕೋಣ. ದತ್ತವೇದಗಾನ 138ಕ್ಕೆ ತಿರ್ಸ್ಕೊಳ್ಳೋಣ. ದತ್ತವೇದಗಾನ ಕೀರ್ತನೆಗಳು 138ಕ್ಕೆ ತಿರ್ಸ್ಕೊಳ್ಳೋಣ. As we are standing in the presence of the Lord, let's turn our Bibles to Psalms 138. 138ನೇ ಕೀರ್ತನೆ. 8 ವಚನಗಳಿದೆ. 7 ವಚನಗಳು ಉತ್ತರ ಪತ್ರ ಓದಿಕೊಳ್ತೇವೆ. 8ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಮೊದಲನೇ ವಚನ ಮಧ್ಯವಂತ ಹೀನಾ ಸಹೋದರಿ ಓದಬೇಕಾದ್ರೆ 2ನೇ ವಚನ ನಾವು ಕಾಂಗ್ರಿಗೇಷನ್ ಓದ್ತೇವೆ. 8ನೇ ವಚನ ಒಟ್ಟಾಗಿ ಓದಬಹುದಾಗಿದೆ. ಲೆಟ್ಸ್ ರೀಡ್ Psalms 138:1. ಮೊದಲನೇ ವಚನ. ಯೆಹೋವನೇ, ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡುವೆನು, ದೇವರುಗಳೆದುರಿನಲ್ಲಿ ನಿನ್ನನ್ನು ಕೀರ್ತಿಸುವೆನು. ನಿನ್ನ ಕೃಪೆ ಸತ್ಯತೆಗಳಿಗೋಸ್ಕರ ನಿನ್ನ ನಾಮವನ್ನು ಕೊಂಡಾಡುತ್ತೇನೆ. ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ವವನ್ನು ಹೆಚ್ಚಿಸಿ. ನಾನು ಮೊರೆಯಿಟ್ಟಾಗ ಸದುತ್ತರವನ್ನು ದಯಪಾಲಿಸಿದಿ, ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದಿ. ನುಡಿಗಳನ್ನು ಕೇಳಿ ನಿನ್ನನ್ನು ಸ್ತುತಿಸುವರು. ಅವರು ಯೆಹೋವನ ಮಾರ್ಗಗಳನ್ನು ಹಾಡಿ ಹರಸುವರು. ಯೆಹೋವನ ಪ್ರಭಾವವು ದೊಡ್ಡದಾಗಿದೆಯಲ್ಲ. ಯೆಹೋವನು ಮಹೋನ್ನತನು, ಆದರೂ ದೀನರನ್ನು ರಕ್ಷಿಸುತ್ತಾನೆ. ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ನನ್ನನ್ನು ಚೈತನ್ಯಗೊಳಿಸುವಿ. ನನ್ನ ಶತ್ರುಗಳ ಕೋಪಕ್ಕೆ ವಿರುದ್ಧವಾಗಿ ನಿನ್ನ ಕೈ ಚಾಚುವಿ. ನಿನ್ನ ಬಲಗೈ ನನ್ನನ್ನು ರಕ್ಷಿಸುವುದು. ಯೆಹೋವನ ಪ್ರಭಾವವು ದೊಡ್ಡದಾಗಿದೆಯಲ್ಲ. ಹಾಲೆಲೂಯಾ. ಹೌದು ಪ್ರಿಯರೇ, ಆತನ ಮುಂಭಾಗದಲ್ಲಿ ಯಾವ ಮನುಷ್ಯನಾಗಲಿ ದೇವರಾಗಲಿ ಯಾವ ಸಿಸ್ಟಮ್ ಆಗಲಿ ನಿಲ್ಲೋದಕ್ಕಾಗೋದಿಲ್ಲ. ಭೂಮಂಡಲದಲ್ಲೇ ನಾನು ಯೇಸಪ್ಪ ಒಬ್ಬರೇ ದೊಡ್ಡ ದೇವನಾಗಿದ್ದಾನೆ. ಎಲ್ಲಾ ದೇವರ ಮುಂಭಾಗದಲ್ಲಿ ನಾವು ನೋಡುವುದಾದ್ರೆ ಆತನ ಹಾಗೆ ಬೇರೆ ದೇವರುಗಳಿಲ್ಲ. ಆತನ ಹಾಗೆ ನಮ್ಮನ್ನ ಪ್ರೀತಿಸೋರು ಯಾರು ಇಲ್ಲ ಪ್ರಿಯರು. ಆತನ ಪ್ರೀತಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ ನಾವು ಶಿಲುಬೆಯಲ್ಲಿ ನೋಡುವವರಾಗಿದ್ದೇವೆ. ಕರಚಾಚಿ ನನ್ನನ್ನೇ ತಾನು ಕೊಟ್ಟಂತ ದೇವನಾಗಿದ್ದಾನೆ. ತನ್ನ ಜೀವಿತವನ್ನು ನಮಗಾಗಿ ಕೊಟ್ಟಂತ ದೇವನ ಆತನೊಬ್ಬನೇ ಆಗಿದ್ದಾನೆ ಪ್ರಿಯರೇ. ಆತ ಪ್ರೀತಿ ಸ್ವರೂಪ ದೇವರ ಮುಂಭಾಗದಲ್ಲಿ ನಾವು ಬಂದಿದ್ದೇವೆ. ಆತನ ಮಹಿಮೆ ನೆನೆಸುವವರಾಗಿ, ಆತನ ಎಷ್ಟು ದೊಡ್ಡ ದೇವರಿಂದ ನೆನೆಸುವವರಾಗಿ ಆತನ ಮುಂಭಾಗದಲ್ಲಿ ಭಯಭಕ್ತಿಯಿಂದ ನಮ್ಮನ್ನು ನಗಿಸಿಕೊಳ್ಳೋಣ ಪ್ರಿಯರೇ. ಮನುಷ್ಯ ಮಾತ್ರದವರು ನಾವು ಆತನ ಮುಂದೆ ಏನೂ ಅಲ್ವಲ್ಲ, ಆದರೂ ಸಹ ನಮ್ಮನ್ನು ಘನವಾದ ಪ್ರೀತಿಯಿಂದ ಅಪ್ಪಿಕೊಂಡ ದೇವನಾಗಿದ್ದಾನೆ. ನಮ್ಮನ್ನು ಆತ ರಕ್ಷೆ ಕೊಡುತ್ತಾನಲ್ಲ, ಅದಕ್ಕಾಗಿ ನಾವು ಸ್ತೋತ್ರ ಮಾಡಬೇಕು ಪ್ರಿಯರೇ. ಹಾಲೆಲೂಯಾ, ಸ್ತೋತ್ರ ಯೇಸಪ್ಪ. ಥ್ಯಾಂಕ್ ಯು ಫಾದರ್ ಗಾಡ್. ನಿಮಗಾಗಿ ನೀವು ಒಂದು ಕ್ಷಣ ಪ್ರೇ ಮಾಡ್ಕೊಳ್ಳಿ ಪ್ರಿಯರೇ. ನಾವು ಲೋಕದಲ್ಲಿದ್ದೇವೆ. ಲೋಕದಲ್ಲಿರುವ ಎಲ್ಲ ಮಲಿನತ್ವಗಳು, ಸೈತಾನ ಆಂಬಿಕೆಗಳು, ನಮ್ಮ ಮನಸ್ಸುಗಳನ್ನು ಚಂಚಲ ಮಾಡುವಂಥದ್ದು ಎಲ್ಲವನ್ನ ದೇವ ಸನ್ನಿಧಾನಕ್ಕೆ ಒಪ್ಪಿಸಿಕೊಡಿ ಪ್ರಿಯರೇ. ಯೇಸಪ್ಪ, ಈ ಸನ್ನಿಧಾನದಲ್ಲಿ ನಾನು ಸ್ವಲ್ಪ ಸಮಯ ನನ್ನನ್ನೇ ಒಪ್ಪಿಸಿಕೊಳ್ಳುತ್ತೇನೆ. ನಿನ್ನನ್ನೇ ದೃಷ್ಟಿಸುತ್ತಾ ನಾನು ಸ್ತೋತ್ರ ಮಾಡ್ಬೇಕು ಯೇಸಪ್ಪ. ಎಲ್ಲ ಚಂಚಲವನ್ನು ತೆಗೆದುಹಾಕು ಯೇಸಪ್ಪ. ಗಿವ್ ಮಿ ದ ಕಾನ್ಸಂಟ್ರೇಷನ್ ಅಂತ ಪ್ರೇ ಮಾಡಿ ಪ್ರಿಯರೇ. ನಿನ್ನನ್ನು ದೃಷ್ಟಿಸುವಂತ ಒಂದು ಮನಸ್ಸು ಕೊಡು ದೇವ. ನುಡಿದ ಆಲೋಚನೆಗಳು ನಿನ್ನಲ್ಲೇ ಕಟ್ಟರೆ ಕೇಂದ್ರೀಕೃತವಾಗಬೇಕೆಂಬುದು ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಭೂಮಿ ಆಕಾಶಗಳ ಒಡೆಯನಾದ ಪರಲೋಕ ತಂದೆ ಅಪ್ಪ, ಪಿತನೇ ತಂದೆ, ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ದೇವ. ರಾಜ, ನಮ್ಮನ್ನು ಕರ್ತನೆ ಕಾಲದ ವಾರಗಳ ಕಾಲ ದಿನಗಳ ಕಾಲ ಕ್ಷಣಗಳ ಕಾಯ್ದಂತ ದೇವ ನೀನೊಬ್ಬನೇ ಆಗಿದ್ದಿ. ನಮ್ಮ ಒಳ್ಳೆಯ ಕುರುಬನಿನಾಗುವುದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಈ ಮುಂಜಾನೆಯಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರುವಂತ ಒಂದು ಕೃಪೆಯನ್ನು ಕೊಟ್ಟಿರೋದಕ್ಕಾಗಿ ನಿನಗೆ ಸ್ತೋತ್ರ. ಈ ಒಂದು ಆರಾಧನೆಯಲ್ಲಿ ಯೇಸಪ್ಪ ನಮ್ಮನ್ನೇ ತಗ್ಗಿಸಿ ಒಪ್ಪಿಸಿಕೊಳ್ಳುತ್ತೇವೆ. ನಿನ್ನ ಮಹಿಮೆಯಿಂದ ಪ್ರತಿಯೊಬ್ಬರ ತುಂಬಿಸಬೇಕೆ ನಾನು ಬೇಡುತ್ತೇನೆ ಕರ್ತನೆ. ನಿನ್ನನ್ನು ನಾವು ಕರ್ತನೆ ರುಚಿ ನೋಡುವ ಹಾಗೆ ನಿನ್ನ ಅಭಿಷೇಕ ನಿನ್ನ ಮಕ್ಕಳು ತುಂಬಿಸು ರಾಜ. ನಿನ್ನ ಆತ್ಮನ ತುಂಬಿಸು ಯೇಸಪ್ಪ. ನಮ್ಮಿಂದಲ್ಲ ಯೇಸಪ್ಪ, ನಿನ್ನಿಂದಲೇ ಕರ್ತನೆ, ನಿನ್ನ ಕೃಪೆಯಿಂದಲೇ ನಿನ್ನ ಆತ್ಮದಿಂದಲೇ ಎಲ್ಲವೂ ಸಾಧ್ಯ. ನಿನ್ನ ವಾಕ್ಯ ಹೇಳ್ತದೆ. ಹೌದು ರಾಜ, ನಿನ್ನ ಮಕ್ಕಳು ಬಲಹೀನರಾಗಿದ್ದೇವೆ. ನೀನು ನಮ್ಮನ್ನು ಬಲಪಡಿಸಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧಾತ್ಮನೇ ನಿನ್ನ ಒಂದು ಕರ್ತನೆ ಹೌದು ರಾಜ, ಚಲನ ಮಧ್ಯದಲ್ಲಿ ಬರಬೇಕೆ ನಾನು ಬೇಡುತ್ತೇನೆ. ನಿನ್ನ ಆತ್ಮದಿಂದ ಪ್ರತಿಯೊಬ್ಬರ ಕಟ್ಟರೆ ನಿನ್ನ ಒಂದು ಹತೋಟಿಗೆ ತೆಗೆದುಕೋ ರಾಜ. ಪರಿಶುದ್ಧನೇ, ಪ್ರತಿಯೊಂದು ಕಟ್ಟರೆ ಭಾಗದಲ್ಲಿಯೂ ನೀನು ಮಹಿಮೆ ಹೊಂದಿಕೊಳ್ಳುವಂತೆ ಅಪ್ಪ ನಿನ್ನ ಮಕ್ಕಳನ್ನು ಉಪಯೋಗಿಸಿಕೊಂಡು ಅಪ್ಪ ರಾಜ ನೀನೇ ಕಟ್ಟರೆ ಮಹಿಮೆ ಹೊಂದಿಕೊಳ್ಳಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ, ಆಮೆನ್. ಯೆಹೋವನ ಕೃಪೆಯು ಶಾಶ್ವತವಾಗಿದೆ. ಆತನು ಕೈ ಹಚ್ಚಿ ನೆರವೇರಿಸದ ಕೆಲಸವನ್ನು ಆತನು ಮಾಡದೆ ಬಿಡುವುದಿಲ್ಲ. ಹೌದು ಪ್ರಿಯರೇ, ನಮ್ಮ ರಕ್ಷಣೆಗೆ ಕರೆದಾತನು ಆತನ ಒಳ್ಳೆ ಕಾರ್ಯಗಳನ್ನು ನಮ್ಮಲ್ಲಿ ಸಂಪೂರ್ಣ ಮಾಡುವ ತನಕ ಆತನು ನಮ್ಮನ್ನು ಕೈ ಬಿಡುವುದಿಲ್ಲ. ನಾವು ನೋಡುತ್ತೇವೆ ಕರ್ತನ ಕೃಪೆಯು ಅದು ಎಷ್ಟೋ ದೊಡ್ಡದಾಗಿದೆ. ಅದು ಶಾಶ್ವತವಾಗಿ ತಲೆ ಮಾರಿಗೂ ಇರುವಂತದ್ದಾಗಿದೆ ಪ್ರಿಯರೇ.
ನಾವು ಈ ಒಂದು ಆರಾಧನಾ ಸಮಯದಲ್ಲಿ 118ನೇ ಕೀರ್ತನೆಯನ್ನು ನಾವು ಧ್ಯಾನಿಸುವ ಹಾಗೆ ಕೀರ್ತನೆಗಾರನು ಇಲ್ಲಿ ಹೇಳುತ್ತಾನೆ, ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವು. ಇಸ್ರಾಯೇಲ್ಯರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. ಆರೋನನ ಮನೆತನದವರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. ಯೆಹೋವನ ಭಕ್ತರು ಆತನ ಕೃಪೆಯು ಶಾಶ್ವತವೆಂದು ಹೇಳಲಿ. ಹೌದು, ಆತನ ಕೃಪೆಯು ಎಲ್ಲರಿಗೂ ಶಾಶ್ವತವಾಗಿರುತ್ತದೆ. ಎಲ್ಲಾ ದೇಶ, ಕುಲ, ಭಾಷೆ, ಜನಾಂಗಗಳು ಸೇರಿ ಕರ್ತನ ಕೃಪೆ ಶಾಶ್ವತ ಎಂದು ನಾವು ಹೇಳಬೇಕಾಗಿದೆ ಪ್ರಿಯರೇ. ಹೌದು, ಆತನ ಕೃಪೆಯಲ್ಲೇ ನಾವು ನೆಲೆ ನಿಂತಿದ್ದೇವೆ. ಏಕೆಂದರೆ ಆತನ ಕೃಪೆಯಿಂದಲೇ ಆತನು ನಮ್ಮನ್ನು ಕರೆದನು, ನಮ್ಮನ್ನು ನೀತಿವಂತರನ್ನಾಗಿ ಮಾಡಿ ಅದ್ಭುತ ಕಾರ್ಯಗಳನ್ನು ಮಾಡಿದಂತ ದೇವನನ್ನು, ಆತನ ಕೃಪೆಗಳನ್ನು ನಾವು ಈ ಮುಂಚಾನೆ ಸಮಯದಲ್ಲಿ ನಾವು ನೆನೆಸಿ ಆತನಿಗೆ ಸ್ತೋತ್ರ ಸಲ್ಲಿಸುವ ಹಾಗೆ ಕೃಪೆಯಿಂದ ನೆಲೆ ನಿಂತೆವು ಎಂಬ ಹಾಡಿನಿಂದ ಆತನನ್ನು ಸ್ತುತಿಸೋಣ. Krupe
ಶಾಶ್ವತವಾಗಿದೆ. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟನು, ಆತನು ಸದುತ್ತರವನ್ನು ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು. ಯೆಹೋವನು ನನಗಿದ್ದಾನೆ, ಭಯಪಡೆನು. ಮನುಷ್ಯನು ನನಗೆ ಏನು ಮಾಡಾನು? ಯೆಹೋವನು ನನಗೆ ಇದ್ದಾನೆ, ಆತನೇ ನನಗೆ ಸಹಾಯಕನು. ನನ್ನ ವೈರಿಗಳಿಗಾಗುವ ಶಿಕ್ಷೆಯನ್ನು ನೋಡುವೆನು. ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸಿಕೊಳ್ಳುವುದು ಒಳ್ಳೆಯದು. ಹೌದು ಪ್ರಿಯರೇ, ಆತನ ಕೃಪೆಯು ಹೆಚ್ಚಾಗಿರುವುದರಿಂದ ನಾವು ಆತನನ್ನು ಆಶ್ರಯಿಸಿಕೊಳ್ಳುವುದು ಉತ್ತಮವಾಗಿದೆ. ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಕುಳಿತುಕೊಂಡು ನಮ್ಮ ಒಂದು ಭರವಸೆಯನ್ನು ಆತನ ಮೇಲೆ ಹಾಕಿ, ಉನ್ನತನಾದಂತ ದೇವನೇ, ನಿನ್ನನ್ನೇ ನಂಬಿ ಬಂದಿದ್ದೇನೆ, ನಿನ್ನನ್ನೇ ನಂಬಿ ಜೀವಿಸುತ್ತೇನೆ ಎಂದು ಅರಿಕೆ ಮಾಡುತ್ತಾ, ಉನ್ನತನೇ ನಿನ್ನನ್ನೇ ನಂಬಿ ಎಂಬ ಹಾಡಿನಿಂದ ಆತನನ್ನು ಸ್ತುತಿಸೋಣ. Amen.
ಹೌದು ಪ್ರಿಯರೇ, ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸಿಕೊಳ್ಳುವುದು ಒಳ್ಳೆಯದು. ಉನ್ನತನನ್ನೇ ನಂಬಿ ಬರುವುದಾದರೆ ಆತನು ನಮಗೆ ರಕ್ಷಣೆಯನ್ನು ಕೊಡುವುದು ಮಾತ್ರವಲ್ಲದೆ ತನ್ನ ಪವಿತ್ರಾತ್ಮರನ್ನು ನಮ್ಮ ಜೊತೆಗೆ ಬಿಟ್ಟು ಹೋಗಿದ್ದಾನೆ. ನಾವು ಎಡವಿ ಬೀಳದ ಹಾಗೆ ಕರ್ತನು ನಮ್ಮನ್ನು ಕಾಯುವಂತ ದೇವನಾಗಿದ್ದಾನೆ. ನಾವು ಕೀರ್ತನೆಯಲ್ಲಿ ನೋಡುವ ಹಾಗೆ ವೈರ್ಯ ನನ್ನನ್ನು ಬೀಳನೊಕ್ಕಿಸಿದರು, ಯೆಹೋವನು ನನಗೆ ಸಹಾಯ ಮಾಡಿದನು. ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆಯುಂಟಾಯಿತು. ಉತ್ಸಾಹ ಧ್ವನಿಯು ಜಯಘೋಷವು ನೀತಿವಂತರ ಗುಡಾರದಲ್ಲಿದೆ. ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ಯೆಹೋವನ ಬಲಗೈ ಉನ್ನತವಾಗಿದೆ. ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ಹೌದು, ಆತನು ನಮಗೆ ತನ್ನ ಬಲಗೈಯನ್ನು ಚಾಚಿ ಆತನು ನಮ್ಮನ್ನು ರಕ್ಷಿಸಿದ್ದಾನೆ. ನಮ್ಮ ಬಲಹೀನ ಸಮಯದಲ್ಲಿ ಕರ್ತನು ನಮಗೆ ಬಲವಾಗಿದ್ದಾನೆ ಅಂತ ನಮ್ಮ ದೇವನನ್ನು, ನಮಗೆ ಆಶ್ರಯ ಕರ್ತನಾಗಿರುವಂತ ಯೇಸುವನ್ನು ನಾವು ಕೊಂಡಾಡುವ ಹಾಗೆ, ನನ್ನ ಆಶ್ರಯವಾದವನೇ, ನನ್ನ ಕಾಯುವ ಕರ್ತನೇನೆ ಎಂಬ ಹಾಡಿನಿಂದ ಆತನನ್ನು ಸ್ತುತಿಸೋಣ. ಮನವು ಮಾತ್ರವು ಉಳ್ಳವನೇ,
ನಡೆಸಿಕೊಂಡು ನಮ್ಮ ಜೀವಿತ ಕಾಲವೆಲ್ಲ ಆತನು ಕೃಪೆಯಿಂದ ನಡೆಸಿದಂತ ದೇವನಾಗಿದ್ದಾನೆ. ಆದುದರಿಂದ ನಾವು ಧೈರ್ಯವಾಗಿ ಹೇಳಬಹುದು, ನಾನು ಸಾಯುವುದಿಲ್ಲ, ಜೀವದಿಂದೆದ್ದು ಯೆಹೋವನ ಕ್ರಿಯೆಯನ್ನು ಸಾರುವೆನು. ಯಾಹೂ ನನ್ನನ್ನು ಕಠಿಣವಾಗಿ ಶಿಕ್ಷಿಸಿದರೂ ಮರಣಕ್ಕೆ ಒಪ್ಪಿಸಲಿಲ್ಲ. ನೀತಿ ದ್ವಾರಗಳನ್ನು ತೆರೆಯಿರಿ, ಒಳಗೆ ಪ್ರವೇಶಿಸಿ ಯಾಹುವನ್ನು ಕೊಂಡಾಡಿರಿ. ಹೌದು ಪ್ರಿಯರೇ, ಆತನು ನಮ್ಮನ್ನು ಶಿಕ್ಷಿಸಿದರು, ನಮ್ಮನ್ನು ಒಂದು ತಂದೆ ಶಿಕ್ಷಿಸುವ ಹಾಗೆ ಶಿಕ್ಷಿಸಿ ಮತ್ತು ಪ್ರತಿ ಕ್ಷಣವೂ ನಮ್ಮನ್ನು ಅಪ್ಪಿಕೊಳ್ಳುವಂತ ದೇವನಾಗಿದ್ದಾನೆ. ಆತನು ನಮ್ಮ ಎಲ್ಲಾ ಬಲಹೀನತೆಗಳಲ್ಲಿ ನಮ್ಮ ಜೊತೆಗೆ ನಿಲ್ಲುವಂತ ಒಂದು ಪ್ರೀತಿಯುಳ್ಳ ತಂದೆಯಾಗಿದ್ದಾನೆ. ಪ್ರಿಯರೇ, ಆತನ ಒಂದು ಶಾಶ್ವತ ಪ್ರೇಮದಿಂದ ನಮ್ಮನ್ನು ಸೆಳೆದುಕೊಂಡಂತ ದೇವನನ್ನು ನಾವು ಆರಾಧಿಸುವ ಹಾಗೆ ನಾವು ಆತನಿಗೆ ಹೇಳೋಣ, ಆತನ ಕೃಪೆಗಳನ್ನು ನೆನೆಸೋಣ. ಪ್ರಿಯರೇ, ನಾವು ನೆನೆಸಿ ನೋಡುವುದಾದರೆ ನಮ್ಮ ಹೃದಯದಲ್ಲಿ ಎಷ್ಟೋ ಒಂದು ಕೃತಜ್ಞತೆಯು ಹುಕ್ಕಿ ಬರುತ್ತದೆ. ನಮ್ಮ ತುಟಿಗಳಲ್ಲಿ ಮಾತುಗಳು ಸಾಲದು. ಪ್ರಿಯರೇ, ನಮ್ಮ ಕರ್ತನು ನಮಗೆ ಅಷ್ಟು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾನೆ. ಇಂಥ ದೇವರಿಗೆ ನಮ್ಮ ಪ್ರೀತಿಯನ್ನು ನಾವು ವರ್ಣಿಸುತ್ತಾ, ನಿನ್ನ ಪ್ರೀತಿಸಲು ಈ ಹೃದಯ ಸಾಲದು ಏಸಯ್ಯ ಎಂಬ ಹಾಡಿನಿಂದ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸೋಣ.
ಶಾಶ್ವತವಾದ ಪ್ರೇಮದಿಂದ ನಮ್ಮನ್ನು ಸೆಳೆದುಕೊಂಡಂತ ದೇವನನ್ನು ಈ ಒಂದು ಸಮಯದಲ್ಲಿ ನಾವು ಎದ್ದು ನಿಂತುಕೊಂಡು ನಮ್ಮ ಹೃದಯವನ್ನು ಪರೀಕ್ಷಿಸಿಕೊಳ್ಳೋಣ. ಎಷ್ಟು ಕಷ್ಟದ ವೇಳೆಯಲ್ಲಿ ಕರ್ತನು ನಮಗೆ ಸಹಾಯ ಮಾಡಿದನು. ಅನಾರೋಗ್ಯದಲ್ಲಿದ್ದಾಗ ಕರ್ತನು ನಮಗೆ ಆರೋಗ್ಯದಾಯಕನಾಗಿದ್ದನು. ನಾವು ದುಃಖದಲ್ಲಿದ್ದಾಗ ಆತನು ಒಂದು ಸಂತೋಷವನ್ನು ನಮಗೆ ತಂದನು. ಆತನು ಎಷ್ಟು ಒಂದು ಒಳ್ಳೆಯ ತಂದೆಯಾಗಿದ್ದಾನೆ ಪ್ರಿಯರೇ. ನಾವು ಇಲ್ಲಿ ಇರುವುದು ಆತನ ಒಂದು ಶುದ್ಧ ಕೃಪೆ ಎಂದು ನಾವು ನೆನೆಸುತ್ತಾ, ಆತನು ನಮ್ಮನ್ನು ಎಲ್ಲಾ ಸ್ಥಿತಿಗಳಿಂದ ಬಿಡಿಸಿಕೊಂಡು ಬಂದಂತ ದೇವನನ್ನು, ಆತನ ಒಂದು ಉಪಕಾರಗಳನ್ನು ನಾವು ನೆನೆಸುತ್ತಾ, ಎಲ್ಲಾ ಸಮಯದಲ್ಲಿ ಎಲ್ಲಾ ಸ್ಥಿತಿಗಳಲ್ಲಿ ನಮ್ಮ ಜೊತೆಗಿದ್ದ ಯೆಹೋವನನ್ನು ನಾವು ಆರಾಧಿಸುವ ಹಾಗೆ, ಯೆಹೋವ ನೀನೇ ಮಾಡಿದ ಸಹಾಯ ಎಂಬ ಹಾಡಿನಿಂದ ನಾವು ಕೃತಜ್ಞತಾ ಸ್ತುತಿಯನ್ನು ಅರ್ಪಿಸೋಣ. ಯೆಹೋವ ದೇವರು ಮಾಡಿದ ಉಪಕಾರಗಳಿಗೆ ತಕ್ಕ ಹಾಗೆ ಆತನನ್ನು ಸ್ತುತಿಸಿ
ಪರಲೋಕದ ತಂದೆ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆ. ನಿನ್ನ ಆಸೆ ಬಯಕೆಯಿಂದ ನಮ್ಮ ಹೃದಯದ ಮಿಡಿತವಾಗಿ ಇಡೀ ವಾರದಲ್ಲಿ ಕರ್ತನೆ ನಾವು ನಿನಗೆ ಪ್ರಿಯವಾದ ಒಂದು ಜೀವಿತವನ್ನು ಜೀವಿಸುವ ಹಾಗೆ ಸಹಾಯ ಮಾಡು. ಬರುವ ಎಲ್ಲ ಆರಾಧನಾ ಭಾಗವನ್ನು ಕರ್ತನೆ ಆಶೀರ್ವದಿಸು. ಕರ್ತನೆಯಲ್ಲಿ ನೆರೆದು ಬಂದಿರುವ ಒಬ್ಬೊಬ್ಬರ ಹೃದಯದಲ್ಲಿಯೂ ಕರ್ತನೆ ಶಾಂತಿ ಸಮಾಧಾನಗಳನ್ನು ತುಂಬಿ ಕರ್ತನೆ ಅವರ ಜೀವಿತದಲ್ಲಿ ಕರ್ತನೆ ನೀನು ಮಹಿಮೆ ಹೊಂದಬೇಕೆಂದು ಯೇಸು ಕ್ರಿಸ್ತ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೆನ್. ನಾವು ನಿಂತಿರುವಂತೆ ಸತ್ಯವೇದಗಳನ್ನ 2 ಕೊರಿಂಥೀಯರ ಬರೆದ ಪತ್ರಿಕೆ 13ನೇ ಅಧ್ಯಾಯ ತಿಳಿಸ್ಕೊಂಡಿದ್ದೇವೆ. As we are standing, the son of to 2 Corinthians chapter 13. 2ನೇ ಕೊರಿಂಥೀಯರ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 11, 12ನೇ ವಚನ ಒಟ್ಟಾಗಿ ಓದುವವರಾಗಿದ್ದೇವೆ. We are going to read together verses 11 and 12 of 2 Corinthians chapter 13. ಎಲ್ಲರೂ ತೆಗೆದುಕೊಳ್ಳಿ. 2 ಕೊರಿಂಥೀಯರ ಬರೆದ ಪತ್ರಿಕೆ 13ನೇ ಅಧ್ಯಾಯ 11 ಮತ್ತು 12ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಕಡೆ ಮಾತೆಂದರೆ ಸಹೋದರರೇ, ಸಂತೋಷಪಡಿರಿ. ಹಾಲೆಲೂಯಾ. ದೇವರು ಈ ವಾಕ್ಯಾನುಸಾರವಾಗಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿದ್ದೇವೆ. ಕೂತ್ಕೊಳ್ಳಿ. ಸಂಡೇ ಸ್ಕೂಲ್ ಮಕ್ಕಳು ಸಂಡೇ ಸ್ಕೂಲ್ ಹೋಗ್ಬೇಕಾದ್ರೆ ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲ ನಾವು ಸ್ವಾಗತ ಮಾಡುವವರಾಗಿದ್ದೇವೆ. ಆರ್ ಯು ಹ್ಯಾಪಿ ಇನ್ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್? ಯೇಸು ಕ್ರಿಸ್ತನ ಧ್ಯಾನದಲ್ಲಿ ನಾವು ಸಂತೋಷವಾಗಿರಬೇಕೆಂಬುದಕ್ಕೆ ಯೇಸು ಕ್ರಿಸ್ತನ ಸನ್ನಿಧಾನ ಕರ್ಕೊಂಡು ಬರ್ತಾನೆ ಪ್ರಿಯ. ಯಾಕಂದ್ರೆ ಆತನ ಸನ್ನಿಧಾನ ಸಿಗುವಂತಹ ಸಂತೋಷ ಲೋಕದಲ್ಲಿ ಸಿಗೋದಲ್ಲ. ಲೋಕದಲ್ಲಿ ನಾವು ಸಂತೋಷಗೊಳ್ಳೋದಕ್ಕೆ ಎಷ್ಟೋ ಕಾರ್ಯಗಳನ್ನ ಮಾಡಬೇಕು.
ಅವರೇ ಸಂತೋಷ ಪಡ್ತೀವಲ್ಲ, ನಮ್ಮ ಮನಸ್ಸು ಸಂತೋಷ ಪಡುತ್ತೆ, ನಮ್ಮ ಆತ್ಮ ಸಂತೋಷ ಪಡುತ್ತೆ. ಅದನ್ನು ನೇಸಪ್ಪ ಸನ್ನಿಧಾನದಲ್ಲಿ ಬಂದು ಆತನಿಗೆ ನಮ್ಮನ್ನು ಒಪ್ಪಿಸ್ಕೊಟ್ರೆ ಸಾಕು, ಆತನ ಸಂತೋಷ ನಮ್ಮನ್ನು ತುಂಬಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಈ ಒಂದು ವೇಳೆಯಲ್ಲಿ ಈ ವಾರದಲ್ಲಿ ಜನ್ಮದಿನ ಆಚರಿಸ್ಕೊಂತವರು, ಮದುವೆ ದಿನ ಆಚರಿಸ್ಕೊಂತ ಇರುವುದಾದ್ರೆ ದಯವಿಟ್ಟು ಎದ್ದಿಟ್ಕೊಂಡು ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ. If anyone is going to celebrate birthdays and wedding anniversaries, please stand up, we will pray for you. ಲೋಕೇಶ್ ಬೈ ಸೊಸೈಟಿ 2 ಸೊಸೈಟಿ ಇದ್ದಾರೆ, ಹೆಸರು ಲಿಸಾ ಬರ್ತಾರೆ. ನಾನು ನಿಂತ್ಕೊಂಡ್ಬಂದಿ, ನೀವ್ ಬರ್ತಾರೆ, ಅಮ್ಮ ಬರ್ತಾರೆ. ಕೂತ್ಕೊಳ್ಳಿ. ನಿಮ್ಮ ಮಗ ಹೆಸರು ವಿಭಿನ್. ನಿಂತ್ಕೊಳ್ಳಿ, ಪ್ರಾರ್ಥನೆ ಮಾಡೋಣ. ಹಾಗೆ ನಮ್ಮ ವನಿತಾ ಅವ್ರ ಮಗ ಹೇಮಂತ್ಗೂ ಸಹ ಬರ್ತಾರೆ ಇದೆ. ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸೇನಾಧೀಶ್ವರದ ಪರಲೋಕ ತಂದೆ ಅಪ್ಪ, ಬಿತ್ತನೆ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಅಪ್ಪ, ಎಷ್ಟು ಅದ್ಭುತ ರಾಜ, ನೀನು ನಮ್ಮನ್ನು ಕರ್ತವ್ಯ ದೈದಾಂತ ನಡೆಸುತ್ತಿ ನಿಮ್ಮನ್ನು ಆರಾಧನೆ ಮಾಡುವಂತೆ, ನಿನ್ನ ಸ್ತೋತ್ರ ಮಾಡುವಂತೆ. ಹಲ್ಲೆಲೂಯಾ. ಇಸಪ್ಪ, ಈ ಕೊಟ್ಟಂತ ಈ ಕೃಪೆಗಾಗಿ ನಿನ್ನ ಒಂದು ಘಟನೆ ಪ್ರೀತಿಗಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ವಿಶೇಷವಾದ ಸಮಯದಲ್ಲಿ ನಿಮ್ಮ ಭಾಗದಲ್ಲಿ ನಿಂತಿರುವಂತಹ ಎಲ್ಲ ಮಕ್ಕಳಿಗೆ ಒಪ್ಪಿಸಿಕೊಳ್ಳುತ್ತೇನಪ್ಪ. ದೇವ, ಅವರ ಜೀವಿತವನ್ನು ಬಲ್ಲಾತ ನೀನಾಗಿದ್ದಿ. ಕಳೆದ ವರ್ಷ ಅವರನ್ನು ಅದ್ಭುತವಾಗಿ ನಡೆಸಿಕೊಂಡು ಬಂದಿದ್ದಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಗಾಡ್. ಅಪ್ಪ, ಮಕ್ಕಳ ಜೀವಿತದಲ್ಲಿ ಕರ್ತನೆ ಯಾವ ಕುಂದುಕೊರತೆ ಇಲ್ಲದಂತೆ ಅಪ್ಪ, ಅವರು ಕಷ್ಟಪಡುವಾಗ ನೀನು ಅವರಿಗೆ ಸಹಾಯ ಮಾಡಿದ್ದಿ. ಅವ್ರು ರೋಗದಲ್ಲಿದ್ದಾಗ ನೀನು ಅವರಿಗೆ ಕರ್ತನೆ ಹೌದು ರಾಜ ಅವರೇ ಕೊಟ್ಟು ನಡೆಸಿದ್ದಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಅದು ಮಾತ್ರವಲ್ಲ ರಾಜ, ಮತ್ತೊಂದು ವರ್ಷವನ್ನು ನಾವು ಜೀವಿತದಲ್ಲಿ ಕೂಡಿಸಿಕೊಟ್ಟಿದ್ದೀರಾ, ಅದಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಈ ಮಕ್ಕಳೆಲ್ಲರನ್ನ ಆಶೀರ್ವದಿಸು. ಈ ಮುಂದಿನ ವರ್ಷ ಈ ಮಕ್ಕಳು ಇನ್ನೂ ಹೆಚ್ಚಾಗಿ ನಿನ್ನ ಮಕ್ಕಳಾಗಿ ಮಾರ್ಪಟ್ಟು ನಿನ್ನಲ್ಲಿ ಜೀವಿಸಲು ಬೇಕಾದ ಕೃಪೆ ಬಲವನ್ನು ಕೊಡು ರಾಜ. ಏಸಪ್ಪ, ನೀವು ನಮ್ಮನ್ನು ಕರೆದಿರೋದೇ ನಿನಗಾಗಿ ಜೀವಿಸುವುದಕ್ಕಾಗಿ ತಾನೇ ಕರ್ತನೆ, ನಿನ್ನ ಮಹಿಮೆಗೋಸ್ಕರವಾಗಿ ತಾನೇ ಏಸಪ್ಪ. ಹೌದು ರಾಜ, ನಮ್ಮ ಜೀವಿತದಲ್ಲಿ ಕೊಡುವಂತ ಎಲ್ಲ ಆಶೀರ್ವಾದಗಳೊಂದಿಗೆ ನಾವು ಪರರಿಗೂ ಸಹ ಆಶೀರ್ವಾದವಾಗಿರುವಂತೆ ಎಲ್ಲ ಮಕ್ಕಳನ್ನ ಆಶೀರ್ವದಿಸು. ಅಪ್ಪ, ನೀನು ಮಕ್ಕಳಿಗೆ ಬೇಕಾದಂತ ಆರೋಗ್ಯ ಬಲ ಅಪ್ಪ ನಿನ್ನ ಒಂದು ಕರ್ತನೆ ಕೃಪೆಯನ್ನು ಕೊಟ್ಟು ನಡೆಸಬೇಕೆ ನಾನು ಒಪ್ಪಿಸಿ ಕೊಡುತ್ತೇನೆ. ಯಾರೊಬ್ಬರಾದರೂ ಏಸಪ್ಪ ನಿನ್ನ ನಂಬಿಕೆಯಿಂದ ಬಿದ್ದು ಹೋಗದಂತೆ ಪ್ರತಿಯೊಬ್ಬರ ನಂಬಿಕೆಯಲ್ಲಿ ಬಲಗೊಂಡು ನಿಲ್ಲುವಂತೆ ನೀ ಕಾರ್ಯ ಮಾಡಬೇಕೆ ನಾನು ಒಪ್ಪಿಸಿ ಕೊಡುತ್ತೇನೆ. ಅದೇ ಕರ್ತನೆ, ನಿನ್ನ ರಾಜ್ಯಕ್ಕಾಗಿ ನಿನ್ನ ಒಂದು ಸಭೆಗಾಗಿ ಕೊಟ್ಟಿರುವಂತ ಇದರ ಭಾಗಗಳನ್ನ ಅಪ್ಪ ಈ ಕಾರ್ಯಗಳನ್ನೇ ಆಶೀರ್ವದಿಸು. ಇದು ನಿನ್ನ ಮಹಿಮೆಗೋಸ್ಕರವಾಗಿ ಏಸಪ್ಪ ನಿನ್ನ ಒಂದು ಕರ್ತನೆ ಹೌದು ರಾಜ, ಸುವಾರ್ತೆ ಎಲ್ಲ ಕಡೆ ಸಾರಲ್ಪಡುವುದಕ್ಕೆ ಉಪಯೋಗಿಸಲ್ಪಡುವಂತೆ ಸಭೆಗೆ ಬೇಕಾದಂತ ಎಲ್ಲ ಕಾರ್ಯಗಳು ಕರ್ತನೆ ನೆರವೇರಿಸಬೇಕಂತ ಹೌದು ರಾಜ ಎಲ್ಲ ಕರ್ತನ ಅನುಕೂಲತೆಗೋಸ್ಕರವಾಗಿ ಉಪಯೋಗಿಸಲ್ಪಡುವಂತೆ ನೀನೇ ಇದನ್ನು ಕರ್ತನ ಆಶೀರ್ವದಿಸಿ ನಡೆಸಿಕೊಡಬೇಕು ಕರ್ತ. ಅಪ್ಪ, ಒಂದು ವೇಳೆ ರಾಜ ಕೊಟ್ಟಿರುವಂತ ನಾವು ಪ್ರತಿಯೊಬ್ಬೊಬ್ಬರು ಏಸಪ್ಪ ನಿನ್ನಿಂದ ಹೌದು ರಾಜ ನಮ್ಮನ್ನು ನಮ್ಮ ಕುಟುಂಬಗಳನ್ನ ನೀನು ಆಶೀರ್ವದಿಸುವಂತ ದೇವನಾಗಿದ್ದುಕೊಂಡು ಇನ್ನೂ ಹೆಚ್ಚಾಗಿ ಮುಂಬರುವ ದಿನಗಳಲ್ಲಿ ನಿನಗಾಗಿ ಬಿತ್ತುವಂತೆ ನೀ ಕಾರ್ಯ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆಯ ಪಿತನೇ, ಈಗ ಅನೌನ್ಸ್ಮೆಂಟ್ ಮುಂಚೆ ಒಂದು ಸ್ವಲ್ಪ ಮಂದಿ ಯಾವಾಗಲೂ ಒಂದೇ ತರ ಮಾಡ್ತೀರಾ, ಡಿಫ್ರೆಂಟ್ ಆಗಿ ಅನೌನ್ಸ್ಮೆಂಟ್ ಮುಂಚೆ ನಾವು ಒಂದು 2 ಕಾರ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಮೊದಲನೇದಾಗಿ ಈ ದಿನ ನೀವು ನೋಡುವುದಾದ್ರೆ ಈ ಒಂದು ಸೀಸನ್ ಅಲ್ಲಿ ನಮ್ಮ ರೋಮನ್ ಕ್ಯಾಥಲಿಕ್ಸ್ ಒಂದು ಹಬ್ಬನ ಮಾಡ್ತಾರೆ. ಯಾವ್ದದು? ಲೇಡೀಸ್ ಮಾಡ್ತಾರೆ. ಬೆಳಿಗ್ಗೆ ನಮ್ಮ ಮನೆ ಹತ್ರನೇ ಇರೋದು. ಬೆಳಿಗ್ಗೆ ಅಂತ ಹಾಡು ಹಾಕಿದ್ರು ಅವರು. ಅದ್ಭುತಗಳನ್ನ ಮಾಡ್ತೀನಿ, ನನ್ನ ಭಾವನ ಬೆಳಗ್ಗೆ ಅಮ್ಮ ನಾನು ಬೇಜಾರ ಒಂದ್ ಅದ್ಭುತನೂ ಅವ್ರು ಮಾಡಿಲ್ಲ. ಅವ್ರು ಬಾಳು ಬೆಳಗಲ್ಲ. ಅದೇ ನಾನು ಏಸಪ್ಪ, ನಾನು ಅದೇ ಅನ್ಕೊಂಡೆ, ನಾನು ಏಸಪ್ಪ ಎಂತ ಮಾಡ್ತಾರೆ ಪಾಪ. ಒಬ್ಬ ಮನುಷ್ಯನಾಗಿ ಈ ಲೋಕಕ್ಕೆ ಬರ್ಬೇಕಾಗಿತ್ತು, ಒಬ್ಬನ ಆರಿಸ್ಕೊಂಡು ಅಲ್ವಾ. ಶೀಸ್ ಓನ್ಲಿ ಎ ಚಾನಲ್ ಅಲ್ವಾ, ಒಂದು ಚಾನಲ್ ಆಗಿದ್ದಾರೆ ಅಷ್ಟೇ ಅವರು. ನೀವು ನೋಡುವುದಾದ್ರೆ ನಾವು ಒಂದ್ಸತಿ ಕೇಳಿದ್ದೆ, ಒಬ್ರು ಹೇಳಿದೆ ಚೆನ್ನಾಗಿ, ನೀವು ನೀರನ್ನ ಬಿಟ್ಬಿಡ್ತೀರಾ, ನೀರ್ ಬರುತ್ತಲ್ಲ ಆ ಪೈಪ್ ಹಿಡ್ಕೊಂಡು ಪೂಜೆ ಮಾಡ್ತೀರಾ ಅಂತ. ಹಂಗೆ ನಾವು ಮಾಡ್ತಾರೆ. ನನ್ನ ಏಸಪ್ಪ ಜೀವಜಲ, ಆತನ ಈ ಲೋಕಕ್ಕೆ ಬರೋಕ್ಕೋಸ್ಕರವಾಗಿ ಒಂದು ಸಾಧನವಾಗಿ ಮೇಲಿನ ಉಪಯೋಗಿಸ್ಕೊಂಡ್ರು. ಅದೇ ಮೇಲಿನ ಪೂಜೆ ಮಾಡ್ತಾ ಇದಾರೆ, ಏಸಪ್ಪ ಬಿಟ್ಬಿಟ್ಟಿದ್ದಾರೆ ಅಲ್ಲ ಪ್ರಿಯರೇ. ಸೃಷ್ಟಿಕರ್ತನನ್ನೇ ನಾವು ಪೂಜೆ ಮಾಡಬೇಕು, ಸೇವಿಸಬೇಕು ಅಂತ ವಾಕ್ಯ ಹೇಳ್ತಾರೆ. ಸೃಷ್ಟಿಕರ್ತ ಹೇಳಿದ್ರೆ ನಾವು ಸೃಷ್ಟಿಯನ್ನ ಪೂಜೆ ಮಾಡಬಾರ್ದು, ಸೇವಿಸಬಾರ್ದು, ಆರಾಧನೆ ಮಾಡಬಾರ್ದು, ಈ ರೀತಿಯಾಗಿ ಹೇಳ್ಬಾರ್ದು ಪ್ರಿಯರೇ. ತುಂಬಾ ನೋವಾಯ್ತು. ಅದಕ್ಕೋಸ್ಕರ ನಾನು ಈಗ ಒಂದು ಸಮಯದಲ್ಲಿ ನಮ್ಮೆಲ್ಲ ರೋಮನ್ ಕ್ಯಾಥಲಿಕ್ ಮಕ್ಕಳಿಗೋಸ್ಕರವಾಗಿ ಅವರು ದೇವರ ವಾಕ್ಯಾನುಸಾರ, ಅದೇ ದೇವರ ಕೃಪೆಯಿಂದ ಇಟ್ಸ್ ಎ ಗಾಡ್ಸ್ ಗ್ರೇಸ್ ಅಂಡ್ ಮರ್ಸಿ, ಅನೇಕರು ಅಲ್ಲೂ ಕೂಡ ಸುವಾರ್ತೆ ಸಾರ್ತಾ ಇದ್ದಾರೆ, ಅಲ್ಲೂ ಕೂಡ ಮಕ್ಕಳಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಸಂಪೂರ್ಣವಾಗಿ ಹೇಳ ಅಂತಾರೆ, ಅರ್ಥ ಆಗತ್ತಲ್ಲ, ಬಿಟ್ ಅಂಡ್ ಪೀಸಸ್ ಅಲ್ಲಿ ಅಲ್ಲಿ ಎತ್ಕೊಂಡು ಸುವಾರ್ತೆನ ಹೇಳ್ತಾರೆ ಹೊರತು ಮೇಲಿನ ಬಿಡ್ತಾ ಇಲ್ಲ, ಸಭೆನೇ ಬಿಡ್ತಾ ಇಲ್ಲ, ಪೋಪೆ ಆಂಡವರ್ ಅನ್ನೋದು ಬಿಡ್ತಾ ಇಲ್ಲ. ಇದೆಲ್ಲ ಬಿಡ್ಬೇಕು.
ಅದಕ್ಕೋಸ್ಕರ ಅವ್ರಿಗೋಸ್ಕರವಾಗಿ ನಾವೆಲ್ಲ ಬಂದಿದ್ದು ಇಲ್ಲಿ ತುಂಬಾ ಜನ ಇದ್ದೀವಿ ನಾವು ರೋಮನ್ ಕ್ಯಾಥಲಿಕ್ ಬಂದವರು. ಆ ಒಂದು ಜನಗಳಿಗೋಸ್ಕರವಾಗಿ ನಮ್ಮ ಮಧ್ಯವಂತ ಜೇಕಬ್ ಫ್ರಾನ್ಸಿಸ್ ಅವರು ಅವ್ರಿಗಾಗಿ ಪ್ರಾರ್ಥನೆ ಮಾಡ್ಕೊಂಡು ಕೇಳ್ಕೊಳ್ತೇವೆ. ಪ್ರೀತಿ ಸ್ವರೂಪನಾದ ದಯಾಮಯ ಸ್ವಾಮಿ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವಾದ ದೇವರೇ, ಕರ್ತಾದಿ ಕರ್ತನೆ, ಅತಿಶಯ ಇದು ಈ ಮುಂಜಾನೆ ವೇಳೆಯಲ್ಲಿ ವಿಶೇಷವಾಗಿ ಈ ದಿನಗಳಲ್ಲಿ ಆಚರಿಸಲ್ಪಡುವಂಥ ಅನೇಕ ಈ ಲೌಕಿಕ ಕಾರ್ಯಗಳ ವಿಷಯವಾಗಿ ದೇವರೇ ನೊಂದ ಮನಸ್ಸಿನಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ. ದೇವರ ಸಮಯದಲ್ಲಿ ಅವರು ಮಾಡುವ ತತ್ವಗಳನ್ನು ಮತ್ತು ವಿಶೇಷವಾಗಿ ರೋಮನ್ ಕ್ಯಾಥಲಿಕ್ ಮಕ್ಕಳು ಮಾಡುತ್ತಿರುವ ಎಲ್ಲ ಆಧಾರ ರಹಿತವಾದ ಸತ್ಯಗಳನ್ನು ಮತ್ತು ಮಾತ್ರವಲ್ಲದೆ ಸಂಪ್ರದಾಯ ಲೋಕವು ಮೆಚ್ಚಿಸುವ ಸಂಪ್ರದಾಯಗಳವಾಗಿ ಕಣ್ಣಿಗೆ ಕಾಣುವುದನ್ನು ವಿಜೃಂಭಿಸುವ ಹಾಗೆ ಮಾಡುವಂತ ಇವೆಲ್ಲ ಕಾರ್ಯಗಳನ್ನು ದೇವರೇ ನೀನು ಅವರಿಗೆ ಪ್ರಕಟ ಮಾಡಬೇಕು. ದೇವರೇ, ಇನ್ನು ಅಂಧಕಾರದಲ್ಲಿ ಸ್ಥಿತಿಯ ಮಕ್ಕಳು ನೋಡುವುದನ್ನೇ ವಿಶ್ವಾಸಿಸುವವರಾಗಿದ್ದಾರೆ ಸ್ವಾಮಿ. ಆದರೆ ನಾವಾದರೂ ನಂಬಿದ್ದನ್ನು ನೋಡುವವರಾಗಿದ್ದೇವೆ ಸ್ವಾಮಿ. ಆ ಕಾರಣವಾಗಿ ಪ್ರಭುವೇ, ಸಮಾಜದಲ್ಲಿ ಎಲ್ಲ ಈ ವಿಗ್ರಹಾರಾಧನೆಗಳನ್ನು, ತಪ್ಪು ಸಂಪ್ರದಾಯಗಳನ್ನು, ಮಾಯಮಾಟಗಳನ್ನು ಹಾಗೂ ಲೋಕದ ವೈಭವಗಳನ್ನು ದೇವರೇ ನೀವು ವ್ಯಕ್ತವಾದ ಎಲ್ಲ ಕಾರ್ಯಗಳನ್ನು ಬಿಡುಗಡೆ ಮಾಡುವಂತೆ ಸೈತಾನನ್ನು ಆಕರ್ಷಣೆ ಮಾಡುವ ಎಲ್ಲ ಸಂಗತಿಗಳನ್ನು ಯೇಸು ನಾಮದ ಸಮಯದಲ್ಲಿ ಗದರ್ತಾ ಇದ್ದೇವೆ. ನೀನು ಅವರ ಮನೋನೇತ್ರಗಳನ್ನು ತೆಗೆ ಕತ್ತಲೆಯಿಂದ ಬೆಳಕನ್ನು ಕಾಣುವ ಹಾಗೆ ಮಾಡು. ಇದೇ ರೀತಿಯಲ್ಲಿ ಪ್ರಭುವೇ, ನಮ್ಮ ಎಲ್ಲ ಸಮಾಜದವರು ಕೂಡ ಯಾರು ಎಲ್ಲಾ ದೇವರುಗಳು ಒಂದು ಎಂಬುದಾಗಿ ಹೇಳ್ಪಡುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅನೇಕ ದೇವರುಗಳಿಲ್ಲ ಸ್ವಾಮಿ, ನೀನೇ ಏಕೈಕ ದೇವರಾಗಿದ್ದೀನಿ, ನೀನೇ ಸೃಷ್ಟಿಕರ್ತನಾಗಿದ್ದೀನಿ. ದೇವರೇ, ಮನುಷ್ಯನು ಮಾಡಿದ ದೇವರುಗಳನ್ನೇ ಅವರು ಅವಲಂಬಿಸಿದ್ದಾರೆ ಸ್ವಾಮಿ. ನೀನು ಮನುಷ್ಯರಿಂದ ಮಾಡಲ್ಪಟ್ಟ ದೇವರಲ್ಲ ಸ್ವಾಮಿ. ನೀನು ನಮ್ಮನ್ನೆಲ್ಲ ಮಾಡಿದ್ದಿ, ನಿನ್ನ ಹೋಲಿಕೆ ಮೇರೆಗೆ ನಮ್ಮನ್ನು ಮಾಡಿದ್ದಿ. ದೇವರೇ, ನೀನೇ ಏಕೈಕ ದೇವರಾಗಿದ್ದೆ ಎಂಬುದನ್ನ ಇಡೀ ವಿಶ್ವ ಮತ್ತು ಇಲ್ಲಿರುವ ಎಲ್ಲ ಸಂಪ್ರದಾಯಗಳು ತಿಳಿಯುವಂತೆ ಸಹಾಯ ಮಾಡು. ಬೆಟ್ಟ ಗುಡ್ಡಗಳು, ಮರ ತರಗಳು, ಎಲ್ಲ ಸೃಷ್ಟಿಗಳು ಸ್ವಾಮಿ, ನೀನು ಮನುಷ್ಯನಿಗಾಗಿ ಕೊಟ್ಟ ಈ ಸೃಷ್ಟಿಗಳನ್ನೇ ಅವರು ಆರಾಧಿಸುವಾಗ ಸೃಷ್ಟಿ ಮಾಡಿದ ನಿನ್ನನ್ನು ಮರೆಯವರಾಗಿದ್ದಾರೆ ಸ್ವಾಮಿ. ದೇವರ ಸಂಬಂಧದಲ್ಲಿ ಇವರೆಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವವರಾಗಿದ್ದೇವೆ. ನೀನು ಅವರ ಮನೋನೇತ್ರ ತೆಗಿ, ನಿನ್ನ ವಾಕ್ಯಗಳಿಂದಲೂ ನಿನ್ನ ಸತ್ಯದಿಂದ ಜೀವಿಸುವಂತೆ ಸಹಾಯ ಮಾಡು. ಅವರ ಹೃದಯದ ಬಾಗಿಲಲ್ಲಿ ನೀನು ಪ್ರವೇಶಿಸು. ಈಗ ನಲ್ಲಿದ ಆಡ್ತಿರುವ ನಮ್ಮ ಪರಿಶುದ್ಧ ಆತ್ಮ ಅಂತಾನೆ ಒಬ್ಬೊಬ್ಬರ ಹೃದಯದಲ್ಲಿ ಪ್ರವೇಶ ಮಾಡಿ ನಿನ್ನ ಸತ್ಯತೆಯನ್ನು ಪ್ರಕಟ ಮಾಡು ಸ್ವಾಮಿ. ದೇವರೇ, ತಿಳಿದು ತಿಳಿಯದ ಮಾಡಿದ ಎಲ್ಲ ಸಂಗತಿಗಳನ್ನು ನೀನು ಅವರ ಅರಿಕೆ ಮಾಡು ಸ್ವಾಮಿ. ಬೆಳಕಿಗೆ ಬರುವಂತೆ ರೋಮನ್ ಕ್ಯಾಥಲಿಕ್ ಮಾತ್ರವಲ್ಲ, ಇನ್ನು ಅನೇಕ ಭಾಗಗಳಲ್ಲಿ ಕೂಡ ವಿಶೇಷವಾಗಿ ನಿನ್ನನ್ನು ಬಿಟ್ಟು ದೇವರೇ ಕಣ್ಣಿಗೆ ಕಾಣುವುದನ್ನು ನಂಬುವ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ವಿಶ್ವಾಸದಲ್ಲಿಯೂ ಆತ್ಮದಲ್ಲಿಯೂ ನಿನ್ನ ನಿತ್ಯ ಜೀವಕ್ಕಾಗಿ ಕಾತರುವಂತೆ ಸಹಾಯ ಮಾಡು ಸ್ವಾಮಿ. ಅವರೆಲ್ಲರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಪಡೆಯುವ ಹಾಗೆ ಕಡೆಯ ದಿನದಲ್ಲಿ ದೇವರೇ, ನಿನ್ನ ಆ ಒಂದು ಜಡ್ಜ್ಮೆಂಟ್ ದಿನದಲ್ಲಿ ಎಲ್ಲರೂ ಕೂಡ ನಿರ್ದೋಷಿಗಳಾಗಿ ನಿನ್ನಿಂದ ಪಾಪದಿಂದ ರಕ್ತದಿಂದ ತೊಳೆಯಲ್ಪಡುವವರಾಗಿ ನಿನ್ನ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಂತೆ ಸಹಾಯ ಮಾಡು ಸ್ವಾಮಿ. ಒಂದು ವಿಶೇಷವಾದ ಪ್ರಾರ್ಥನೆ ಚಿಕ್ಕ ಪುಟ್ಟವಾಗಿರುವ ಈ ಗುಂಪಿನ ಮೂಲಕವಾಗಿ ಪ್ರಾರ್ಥನೆ ಮಾಡಿ ನೀನು ಆಲಿಸಿ ಅವರಿಗೆ ಬೇಕಾದ ನಿನ್ನ ದೈವಿಕ ಜ್ಞಾನ ಮತ್ತು ವಿವೇಕವನ್ನು ದಯಪಾಲಿಸುತ್ತಾ ನಿನ್ನನ್ನು ಹಿಂಬಾಲಿಸುವಾಗ ಒಂದು ವಿಶೇಷ ಕಾರ್ಯಕ್ಕಾಗಿ ಈ ಸಮಯದಲ್ಲಿ ಪ್ರಾರ್ಥನಾ ಮನವಿಗಳನ್ನು ನಿನ್ನ ಪಾದದಲ್ಲಿ ಒಪ್ಪಿಸಿಕೊಳ್ತೇವೆ. ಸ್ವೀಕರಿಸು, ಅಂಗೀಕರಿಸು ಮತ್ತು ದೇವರೇ ವಿಮೋಚನೆ ದಯಪಾಲಿಸು. ಯೇಸು ನಾಮದಲ್ಲಿ ಬೇಡ್ಕೊಳ್ತೇನೆ ತಂದೆ, ಆಮೆನ್. ಮತ್ತೊಂದು ಪ್ರಾರ್ಥನೆ ಏನಂದ್ರೆ, ನಮ್ಮ ಸಭೆಯಲ್ಲಿ ಅನೇಕರೇ ಅನಾರೋಗ್ಯ ಇದ್ದಾರೆ. ನಮ್ಮ ಕಾಂತಮ್ಮ ಅವ್ರ ಮಗಳು ಕೂಡ ಹುಷಾರಿಲ್ಲದೆ ಇದ್ದಾರೆ. ನಮ್ಮ ವನಿತಾ ಅವ್ರ ಕುಟುಂಬದ 4 ಜನ ಕೂಡ ಹುಷಾರಿದ್ದಾರೆ. ಅವ್ರ ಗಂಡ, ಮಗ, 2 ಮಕ್ಕಳು ಅವರು ಕೂಡ ಹುಷಾರಿದ್ದಾರೆ. ಅನೇಕರಿಗೆ ನಮ್ಗೆ ಗೊತ್ತಿರೋ ಸಹ ಅನೇಕರಿಗೆ ಹುಷಾರಿಲ್ಲದೆ ಇದೆ. ಅನಾರೋಗ್ಯದಲ್ಲಿರುವಂತಹ ಎಲ್ಲಾ ಮಕ್ಕಳನ್ನ ದೇವರು ಒಪ್ಪಿಸಿಕೊಟ್ಟು ನಮ್ಮ ದೇವತ ಲಿಡಿಯಾರವರು ಅವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. Our most gracious and loving Heavenly Father, we thank you for this time, Lord. Lord, we praise you and we glorify your name, Lord, because you alone deserve all glory and honor and praise, Father. Lord, there is nobody like you, Jesus. Father, Lord, you left everything in the heavens and you came down for us, Father. Lord, you have come down for our sake, Lord Jesus.
And Lord, you died on the cross, Father. And not only that, Jesus, you were resurrected, oh Father. And Lord, you are coming back again for us, Lord Jesus. We thank you for that, Father. Lord, at this time, Lord, we thank you for this church that you have given us, oh Father. Lord, we offer everyone here into your hands, Lord Jesus. You have been leading us so beautifully, oh Father. Lord, you are sovereign over all of the things that we are doing here, Father, Lord Jesus. Father, at this time especially, I offer all of them who are sick in our church, oh Father. Lord, you are Jehovah Rapha. You are our healer, oh Father. We pray that your healing may be upon them, oh Father. Lord, your word says that we are healed by your stripes, Jesus. Lord, we are healed, oh Father. Lord, when you were on this earth, oh Father, you healed many people, oh Lord Jesus, with many sicknesses, oh Father. Lord, we need your touch. We need your word, oh Father. Lord, we believe that you are our healer and that you are able to heal us, oh Father Jesus. I pray, Lord, that you may restore good health in all of the families that are sick, oh Lord Jesus. Lord, you strengthen their bones, oh Father. You revive them, oh Lord Jesus. Lord, give them the strength that they need, oh Father. Remove all the fear, Lord Jesus, that is being there because of the sickness that they have, Lord Jesus. Lord, let them praise your name for healing, because you have healed them, oh Father. Lord, I pray that everyone, Lord Jesus, may be safe from all the viruses, the bacteria that are out there, oh Father. And Lord, that you may protect us, oh Father. You protect our bodies, Lord Jesus. And also, Father, I pray, Lord, that Jesus, that all of us here, Lord Jesus, Lord, may receive you, and Lord Jesus, accept you, those who haven't, oh Father. And Lord, that we, Lord, give our lives and submit our lives unto you, Lord Jesus. I pray that you may bless us according to your riches. Keep us and lead us, oh Father. In Jesus' most precious and mighty name I pray. Amen. ಈಗ ನಮ್ಮದೇ ಟೈಟಲ್ಸ್ ಅವ್ರ ಮುಂದೆ ಒಂದು ಅನೌನ್ಸ್ಮೆಂಟ್ ಕೊಡೋಣ. ಇದರ ನಂತರ ಸಾಕ್ಷಿ ಇದೆ. ನಿಮ್ಗೆ ಯಾವ್ದಾದ್ರು ಸಾಕ್ಷಿ ಇರ್ಬೇಕಂತ ಪ್ರೇರಣೆ ಇರುವುದಾದ್ರೆ ಸಾಕ್ಷಿ ಇರ್ಬೋದು. ಈ ವಾರದ ಪ್ರಕಟಣೆಗಳು ನಾಳೆ ಸೆಪ್ಟೆಂಬರ್ ತಿಂಗಳಿನ ಮೊದಲನೇ ದಿನವಾಗಿರುವುದರಿಂದ ಬೆಳಗಿನ ಜಾವ 6 ಗಂಟೆಗೆ ಸಭೆಯಲ್ಲಿ ಆರಾಧನೆ ಇರುತ್ತದೆ ಮತ್ತು ಬುಧವಾರ ಸಾಯಂಕಾಲ 6:15 ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ. ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ಸಭೆಯಲ್ಲಿ ಬೈಬಲ್ ಸ್ಟಡಿ ಇರುತ್ತದೆ ಮತ್ತು ಶನಿವಾರ ಸಾಯಂಕಾಲ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಸಿದ್ಧತೆ ಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಮತ್ತು ಬರುವ ಭಾನುವಾರ ಬೆಳಗಿನ ಜಾವ 8:00 ಸಭೆಯಲ್ಲಿ ಆರಾಧನೆ ಇರುತ್ತದೆ. ಅವತ್ತು ಮೊದಲನೇ ವಾರವಾಗಿರುವುದರಿಂದ ಕರ್ತನ ಭೋಜನ ಸಹ ಇರುತ್ತದೆ.
ಮುಂದಿನ ಭಾನುವಾರ ಸಭೆಯಾದ ನಂತರ ಸಭಾಪಾಲನಾ ಸಮಿತಿ ಇರುತ್ತದೆ ಮತ್ತು ಸೆಪ್ಟೆಂಬರ್ 2nd ಸ್ಯಾಟರ್ಡೆ ಅದು 13th 13ನೇ ತಾರೀಕು ಸಭೆಯಲ್ಲಿ ಫಾಸ್ಟಿಂಗ್ ಪ್ರೇಯರ್ ಇರುತ್ತೆ. ಬೆಳಗಿನ ಜಾವ 10 ರಿಂದ 1 ಗಂಟೆಯವರೆಗೂ ಸೆಪ್ಟೆಂಬರ್ 2nd ಸ್ಯಾಟರ್ಡೆ ಫಾಸ್ಟಿಂಗ್ ಪ್ರೇಯರ್ ಇರುತ್ತೆ. ಈಗ ಸಾಕ್ಷಿ ಕೊಡುವ ಸಮಯ. ನಮ್ಮಂತ ಬೆಲ್ಲ ಆಂಟಿ ಅವರು ಸಾಕ್ಷಿ ಕೊಡ್ಬೇಕು ಆಸೆ ಪಡ್ತಾ ಇದ್ದಾರೆ. ಕೂತ್ಕೊಂಡು ಹೇಳಿ ಆಂಟಿ ಕೊಡ. ನನಗೆ ಕುರುಬನಾದರೆ ಆತ ನನ್ನನ್ನು ಕಾಯ್ದು ಕಾಪಾಡ್ಕೊಂಡು ಬಂದಿದ್ದ ಕಾಲಪತ್ರ. ಹಳೆ ಮನೆಯಲ್ಲಿ ಇವಾಗ ಹೊಸ ಮನೆಗೆ ಹೋಗಿದ್ದೆ. ಅದೇ ರೋಡಲ್ಲಿ ಹಿಂದ್ಗಡೆ ಹೋಗಿದ್ದೆ. ಅದು ಎಲ್ಲ 21ನೇ ತಾರೀಕು ಹೋಗಿದ್ದು. ನಾನು ಇವಾಗ ಬಿದ್ದು ಒಂದು ತಿಂಗಳ ಮೇಲೆ ಆಗ್ತದೆ. ಅದು ತುಂಬ ಜೋರಾಗಿ ಬಿದ್ದುಬಿಟ್ಟು ಅಲ್ಲಿ ತುಂಬ ನೋವು. ಅದು ಮೊನ್ನೆ ಇಂಜೆಕ್ಷನ್ ಕೊಟ್ಟು ಗ್ಲೂಕೋಸ್ ಕೊಟ್ಟರೆ ಕೈ ಮೊದಲೇ ನೋವಿತ್ತು. ಅದು ತುಂಬ ನೋವು. ಕೈ ಇದೆಲ್ಲ ನೋವು, ತುಂಬ ನೋವು. ಅದು ನನಗೆ ಇನ್ನೂ ಸ್ವಲ್ಪ ವಾಸಿ ಆಗಿದೆ. ನಾನು ಹೋದವರನ್ನು ಬರಬೇಕಾಗಿತ್ತು, ನೋವಿತ್ತು, ಅದಕ್ಕೆ ಬಂದಿಲ್ಲ. ನಾನು ಇವಾಗ ಒಂದು ವಾರ ಬರಬೇಕಂತ ಬಂದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಿ ಇವೆಲ್ಲ ಪ್ರೇರ್ ಮಾಡಿದ್ದೆ. ರಾಧಾ ಸಿಸ್ಟರ್, ಆಮೇಲೆ ರೆಜಿನಾ ಸಿಸ್ಟರ್, ಅನಿತಾ ಸಿಸ್ಟರ್, ಇದು ಕ್ಯಾಥರಿನ್ ಸಿಸ್ಟರ್ ಬಂದು ಇನ್ನೂ ಯಾರ್ಯಾರು ಬಂದಿದ್ರೆ ದೇವರಿಗೆ ಸ್ತೋತ್ರವಾಗಲಿ. ನನಗೆ ಇನ್ನೂ ನೋವಿದೆ. ನಾನು ಬರಬೇಕಂತ ನನಗೆ ಒಂದೇ ಇದ್ದಿತ್ತು. ನನಗೆ ಮನೆಯಲ್ಲಿರೋಕೆ ಬೇಜಾರು. ನಾನು ಸಭೆಗೆ ಬರಬೇಕಂತ ತುಂಬ ಇಷ್ಟ ಇತ್ತು. ಆದರೆ 4 ವಾರ ಬಂದಿಲ್ಲ. ಈ ವಾರ ಬಂದಿದ್ದೆ. ದೇವರಿಗೆ ಸ್ತೋತ್ರವಾಗಲಿ. ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇಲೆ ಸ್ತೋತ್ರವಾಗಲಿ. ನಮ್ಮ ಜೀವಾದ ಬರ್ತಡೇನು ಚೆನ್ನಾಗಿ ನಡೆಸ್ಕೊಟ್ರು ದೇವರು. ಮಳೆ ಬರಬಾರ್ದು ಅಂತ ಪ್ರಾರ್ಥನೆ ಮಾಡ್ಕೊಂಡೇ ಇದೆ, ದೇವ್ರೆ ಮಳೆ ಬರಬಾರ್ದು ಅಂತ. ನಮ್ಮ ಚರ್ಚ್ನವರೆಲ್ಲ ಬರ್ಬೇಕಂತಾನೆ ನಾನು ಹಗಲೊತ್ತಲ್ಲಿ ಇಟ್ಟಿದ್ದೆ, ನೈಟ್ ಹೊತ್ತಲ್ಲಿ ಇರ್ಬೇಕು ಅಂತ ನಮ್ಮ ಮಕ್ಕಳು ಫೈಟಿಂಗ್ ಮಾಡ್ತಾ ಇದ್ರು. ಆದ್ರೂ ನಮ್ಗೆಲ್ಲ ಚರ್ಚ್ನವ್ರು ಬರ್ತಾರೆ ಬೆಳಿಗ್ಗೆ ಚರ್ಚ್ ಮುಗಿಸ್ಕೊಂಡಿ ಅಂತ ಹಂಗೆ ಪ್ರಾರ್ಥನೆ ಮಾಡಿದೆ. ಎಲ್ಲರೂ ಬಂದ್ರು. ದೇವ್ರಿಗೆ ಒಳ್ಳೆ ರೀತಿಯಾಗಿ ಬರ್ತಡೇ ಎಲ್ಲ ನಡೆಸ್ಕೊಟ್ರು. ದೇವರಿಗೆ ಕೋಟಿ ಸ್ತೋತ್ರ ಹೇಳ್ತೀವಿ. ಯೇಸು ನಮಗೆ ಸ್ತೋತ್ರವಾಗಲಿ. ಸುಮಾ ಮದುವೆಯಲ್ಲಿ ಎಲ್ಲ ಅದ್ಭುತವಾಗಿ ದೇವರು ನಡೆಸ್ಕೊಟ್ರು. ಅದ್ರ ಹೋರಾಡಿದ್ದು ಕ್ಯಾಥರಿನ್ ಸಿಸ್ಟರ್, ಅನಿತಾ ಸಿಸ್ಟರ್ ನನಗೆ ಗೈಡ್ ಮಾಡಿ ನಡೆಸಿದ್ರು. ಎಲ್ಲ ಮದುವೆಗೆ ಎಲ್ಲರೂ ಪ್ರೇಯರ್ ಮಾಡಿದ್ರಿ. ವಂದಿಸ್ತೀನಿ. ಆದ್ರೆ ಮಳೆ ಬರುತ್ತೆ ಅಂತ ತುಂಬಾ ಎದುರುಕೊಂಡಿದ್ದೆ ನಾನು. ಅದೇ ಮೋಡ ಎಲ್ಲ ಮುಚ್ಕೊಂಡಿದ್ದೆ. ಎಲ್ಲ ಮದುವೆ ಇದಾಗ್ಬಿಡುತ್ತೋ ಮದುವೆಗೆ ಅಂತ ನೆನೆಸ್ಕೊಂಡಿದ್ದೆ. ಆದ್ರೆ ಹಿಂದೂ ಜನಗಳು ಆಗಿದ್ರಿಂದ ಬರ್ತಾರೆ ಇಲ್ವಾ ಸಭೆಗೆ ಅಂತ ನೆನೆಸಿದ್ರೆ, ಆದ್ರೆ ದೇವರ ಅದ್ಭುತವಾಗಿ ಹಿಂದೂ ಜನಗಳೆಲ್ಲ ಬಂದು ದೇವರು ಕೃಪೆ ಕೊಟ್ಟಿದ್ದಾರೆ. ಹಾಗೆ ಸ್ತೋತ್ರ. ಮದುವೆಯಲ್ಲೂ ರಿಸೆಪ್ಷನ್ ಆಗು ದೇವರ ಅದ್ಭುತವಾಗಿ ನಡೆಸ್ಕೊಟ್ರು. ಅವಾಗ ರಿಸೆಪ್ಷನ್ ಎಲ್ಲ ಮುಗಿದಾದ್ಮೇಲೆ ಮೇಲೆ ಜೋರ್ ಅಂದ್ರೆ ಜೋರ್ ಮಳೆ. ನಾವು 12 ಗಂಟೆವರೆಗೂ ನಾನು ನಮ್ಮ ತಂಗಿದಿರಲ್ಲ ಮನೆ ಹತ್ರನೇ ಚೌಟ್ರಿ ಹತ್ರನೇ ಇದ್ದು. ಆಮೇಲೆ ಮನೆಯಿಂದ ಕೆಳಗಡೆಯವರು ಮನೆ ಬರ್ತಿದ್ರು. ಆಮೇಲೆ ಕಾರಿಂದ ಕರ್ಕೊಂಡು ಹೋದ್ರು. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಜವಾಗ್ಲೂ ಅದ್ಭುತವಾಗಿ ದೇವ್ರು ಎಷ್ಟು ನಡೆಸ್ತಾರಂದ್ರೆ, ದೇವ್ರು ನಾವು ಇನ್ನೂ ಹೆಚ್ಚಾಗಿ ನಾವು ಪ್ರೀತಿ ಅವ್ರನ್ನ ಪ್ರೀತಿ ಬಿಟ್ಟೆ ನಾವು ಇದಕ್ಕೆ ಹೋಗಕ್ಕೆ ಆಗೋದಿಲ್ಲ. ಆದ್ರೆ ನನ್ನ ಕಾಲುಗಳು ತುಂಬಾ ನೋವಿಂದ ನಾನು ಮದುವೆಯಲ್ಲಿ ನಿಂತ್ಕೊಂತಿಲ್ಲ ಇವತ್ತ ತುಂಬಾ ಭಯ ಪಡ್ತಾ ಇದೆ. ಆದ್ರೆ ಅನಿತಾ ಸಿಸ್ಟರ್ ಕ್ಯಾಥರಿನ್ ಧೈರ್ಯ ಕೊಡ್ತಾ ಇದ್ರು. ಧೈರ್ಯವಾಗಿ ದೇವರಿದ್ದಾರೆ, ಕಾಪಾಡ ಕೈ ಬಿಡಲ್ಲ ಅಂತ ಹೇಳ್ತಾ ಇದ್ರು. ಹಾಗೇನೆ ಬೆಳಗ್ಗೆಯಿಂದ 12 ಗಂಟೆ ನೈಟು ಆದ್ರೂ ನನಗೆ ಕಾಲು ನೋವು ಬರ್ದಿರ ದೇವರ ಅದ್ಭುತವಾಗಿ ನಡೆಸಿದ್ರು. ದೇವರಿಗೆ ಸ್ತೋತ್ರ. ಆಮೇಲೆ ಸುಮಾನ ಮೊನ್ನೆ ಸೋಮವಾರ ಇದಕ್ಕೆ ಮದ್ದೂರಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಮಹೇಂದ್ರ ಅವರು ಹೋದ್ರು, ಗಾಡಿಯಲ್ಲಿ ಹೋದ್ರು, ಸಾಮಾನೆಲ್ಲ ತಗೊಂಡು. ನಾನು ಹೋಗುವಾಗ ಕಾರು ಜಸ್ಟ್ ಒಂದು ಸೆಕೆಂಡ್ ಅಷ್ಟೇನೆ, 1 ಸೆಕೆಂಡ್ ಅಲ್ಲಿ ಆ ಗಾಡಿ ಗುದ್ದು ಬಿಟ್ಟಿದ್ರೆ ನಾವು ಇವತ್ತು ಸಭೆಯಲ್ಲಿ ಇರ್ತಾ ಇರ್ಲಿಲ್ಲ. ಅಲ್ಲೇ ನಾವು ಆಗಿರ್ಬೇಕಾಯ್ತು. ದೇವ್ರ ಕೃಪೆಯಿಂದ ನಮ್ಮನ್ನ ಕಾಪಾಡಿ ಇದುವರೆಗೂ ನಾವು ನಡ್ಸ್ಕೊಂಡು ಬಂದಿರೋ ದೇವರಿಗೆ ಕೋಟಾನ ಸ್ತೋತ್ರ. ಈ ಸಭೆಯಲ್ಲಿ ಕಾಣಿಸ್ತಾ ಇದ್ದೀನಿ ಅಂದ್ರೆ ಅವ್ರ ಕೃಪೆನೇ ನಮ್ಗೆ. ಆ ಕೃಪೆಯಿಂದ ನಾವು ನಡೆಸ್ತಾ ಇದ್ದಾರೆ. ದೇವರಿಗೆ ಕೋಟಾನ ಸ್ತೋತ್ರ. ಥ್ಯಾಂಕ್ಸ್. ನೀವು ಎಲ್ಲರೂ ಪ್ರಾರ್ಥನೆ ಮಾಡಿದಿರಿ. ನೀವು ಒಂದಿನ ಸಂದೇನ ಮಾಡ್ತೀರಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಹಿಂದೂ ಕುಟುಂಬದ ರಕ್ಷಣೆಗೆ ಬಂದು ತುಂಬಾ ಹೋರಾಟಗಳ ಮಧ್ಯದಲ್ಲಿ ದೇವರು ಒಂದೊಂದು ದಿನವೂ ಒಂದೊಂದು ಕ್ಷಣವೂ ನಮ್ಮನ್ನು ಕಾಯ್ತಾ ಇದ್ದಾರೆ. ನಮ್ಮ ಮಗನಿಗೂ ಹೆಣ್ಣು ನೋಡ್ತಾ ಇದ್ವಿ. ನಾವು ಅನ್ಕೊಂಡ್ವಿ, ನಾನು ಈ ತರ ಕ್ರಿಶ್ಚಿಯನ್ ಬಂದಿರೋದ್ರಿಂದ ನನಗೆ ಅವ್ರ ಹತ್ರ ಏನ್ ಹೇಳ್ಬೇಕೋ ಗೊತ್ತಿಲ್ಲ, ಯಾವ ರೀತಿ ಹುಡುಕ್ಬೇಕು ಅಂತಾನು ಗೊತ್ತಿಲ್ಲ. ಆದ್ರೆ ದೇವ್ರ ಹತ್ರ ತುಂಬಾ ದಿವಸದಿಂದ ಪ್ರೇಯರಲ್ಲಿ ಇಟ್ಕೊಂಡೇ ಬಂದೆ. ನೀನ್ ಸೃಷ್ಟಿ ಮಾಡಿದಂತ ದೇವ್ರೆ, ನೀನ್ ಯಾರಾದ್ರೂ ನಿನಗೆ ತೋರಿಸ್ತೀಯ, ನನಗೆ ಈ ಕಾರ್ಯದಲ್ಲಿ ಜಯ ಕೊಡ್ತೀಯ ಅಂತ. ನಾವು 3 ಹೆಣ್ಣು ನೋಡ್ಕೊಂಡ್ ಬಂದ್ವಿ, ನಮ್ಗೆ ಸೆಟ್ ಆಗ್ಲಿಲ್ಲ. 4ನೇ ಹೆಣ್ಣಿಗೆ ಹೋಗೋವಾಗ ದೇವರು ಒಂದು ಅದ್ಭುತವಾಗಿ, ನಾನು ಪ್ರೇಯರ್ ಮಾಡ್ಕೊಂಡು ಫಾಸ್ಟಿಂಗ್ ಇದೆ, 21 days ಫಾಸ್ಟಿಂಗ್ ಇದ್ದು ಪ್ರೇಯರ್ ಮಾಡಿದೆ. ನಿನ್ ಚಿತ್ತ ಇದ್ರೆ ಈ ಕಾರ್ಯದಲ್ಲಿ ನೆರವೇರಿಸ್ಕೊಡು, ನಿನ್ ಚಿತ್ತ ಇದ್ರೆ ಅವಮಾನ ನಿಂದೆ, ನಾನು ಗುರಿ ಮಾಡಬೇಡ ದೇವ್ರೆ ಅಂದ್ಬಿಟ್ಟು
ಅದು ಹೋಗಿದ ತಕ್ಷಣ ನನಗೆ ನೆಮ್ಮದಿಯಾಗಿ ಅವಳಿಗೆ ಸೆಟ್ ಆಯ್ತು. ಆದ್ರೆ ನಾವು ಇವ್ರಿಗೆ ಹೆಂಗ್ ಹೇಳೋದು, ನಾನು ಫಸ್ಟ್ ನಮ್ಮ ಮನೇಲಿ ಹೇಳ್ದೆ, ನಾನು ಈ ತರ ಚರ್ಚ್ಗೆ ಹೋಗ್ತಾ ಇದ್ದೀನಿ, ನಾನು ಹೇಳಲೇಬೇಕು, ನಾಳೆ ದಿವಸ ನಾನು ಚರ್ಚ್ಗೆ ಹೋಗೋದಕ್ಕೆ ನೀವು ಬಿಡಲ್ಲ ಅಂತ ನಾನು ಹೇಳಿದೆ. ಆಮೇಲೆ ಇದ್ಕೊಂಡು ನಿನ್ನ ವಿಚಾರದಲ್ಲಿ ಏನು ಹೇಳಕ್ ಹೋಗ್ಬೇಡ, ಮಗಳ ವಿಚಾರದಲ್ಲಿ ನಾವ್ ಹೇಳೋಣ ಅಂತ ಹೇಳಿದ್ರು. ದೇವ್ರ ಅದೇ ರೀತಿ ನಮ್ಮ ಮಗಳಿಗೆ ಎಲ್ಲ ನಾನು ಸಾಕ್ಷಿ ಅದು ಯಾವ ರೀತಿ ರಕ್ಷಣೆಗೆ ಬಂದೆ ಅಂದ್ರೆ ಅವರು ಡೀಟೇಲ್ ಆಗಿ ಹೇಳಕ್ ಬಿಡ್ಲಿಲ್ಲ, ಸ್ವಲ್ಪ ಹೇಳಿದ್ವಿ. ಅವ್ರು ಒಂದೇ ಮಾತಂದ್ರು ನನಗೆ, ಹೆಂಗೋ ಅವ್ರು ಚೆನ್ನಾಗಿದ್ದಾರ ಬಿಡಮ್ಮ ಹೋಗ್ಲಿ ಅಂತ. ಅದು ದೇವ್ರ ದೊಡ್ಡ ಅದ್ಭುತ ಮಾಡಿದ್ರು. ಆಮೇಲೆ ಸರಿ ಅಂತ ಎಂಗೇಜ್ಮೆಂಟ್ ಆಯ್ತು. ಅದ್ರ ಎಂಗೇಜ್ಮೆಂಟ್ ಅಲ್ಲಿ ನಾನು ನೆನೆಸ್ದೆ, ತಿರ್ಗಾ ಹೋಗಿ ವಿಗ್ರಹ ಆರಾಧನೆಗೆಲ್ಲ ನಾನು ಕೈ ಮುಗಿಬೇಕಾದೇವ್ರೆ, ನನ್ ಕರೆದಿದ್ದು ಯಾವ ಉದ್ದೇಶಕ್ಕಾದ್ರೆ ನನಗ್ ಗೊತ್ತಿಲ್ಲ. ನಾನು ಕಷ್ಟದಲ್ಲಿದ್ದಾಗ ನಾನು ಹುಡುಕ್ದೆ, ನೀವು ಸಿಕ್ಕಿದ್ರಿ. ಈಗ ನಾನು ಏನ್ ಹೇಳ್ಬೇಕು, ಇದು ಹೆಂಗ್ ತಪ್ಪಿಸ್ಕೊಬೇಕು ಅಂತ ನಾನು ದೇವ್ರ ಹತ್ರ ಪ್ರೇಯರ್ ಮಾಡುವಾಗ, ದೇವ್ ನಿನ್ನ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳಲ್ಲ, ನಿನ್ನ ಆಲೋಚನೆಗಳಿಗಿಂತ ನನ್ನ ಆಲೋಚನೆ ಅತಿ ಉನ್ನತವಾದದ್ದು ಅಂತ ದೇವ್ರು ನನಗೆ ಆ ವಾಕ್ಯ ನನ್ನ ಬಾಯಲ್ಲಿ ಕೊಟ್ರು. ದೇವ್ರು ನಾನು ಒಪ್ಪಿಸ್ಕೊಟ್ಟೆ. ದೇವ್ರು ನನಗೇನು ಗೊತ್ತಿಲ್ಲ ಈ ಸಮಯದಲ್ಲಿ. ನಾನು ಜಗಳ ಮಾಡಬೇಡ ಅಂತೀನಿ ಹೇಳಿದ್ದೆ, ಜಗಳ ಮಾಡಿದ್ರೆ ನಾನು ಸೋತಂಗೆ, ನಾನು ಜಗಳ ಮಾಡಲ್ಲ, ನಿನ್ಗೆ ಒಪ್ಪಿಸ್ಕೊಟ್ಬಿಟ್ಟು ನಾನು ಮುಂದೆ ಹೋಗ್ತೀನಿ, ನೀನ್ ನಡ್ಸು ಅಂತ ನನ್ಬಿಟ್ಟು ನಾನು ಹೋದೆ. ಆ ಇದು ಪೂಜೆನಲ್ಲೆಲ್ಲ ಕೂತ್ಕೊಬೇಕಾದ ಪರಿಸ್ಥಿತಿಯಲ್ಲಿ ದೇವ್ರ ಹತ್ರ ನೆನ್ಸ್ಕೊಂಡೆ. ಆದ್ರೆ ಆ ಪೂಜೆನೂ ಸರಿಯಾಗಿ ಅಲ್ಲಿ ನಡೀಲಿಲ್ಲ. ದೇವ್ರ ಅದ್ಭುತವಾಗಿ ಒಂದು 3 ಸೆಕೆಂಡ್, ಒಂದು ಹಾಫ್ ಅನ್ ಅವರ್ ಅಲ್ಲಿ ಎಲ್ಲ ಮುಗಿಸಿ, ದೇವ್ರ ನನ್ನ ಬಾಯಲ್ಲಿ ಅವ್ರ ಮಂತ್ರಗಳು ಹೇಳುವಾಗ ನನ್ನ ಮನಸ್ಸಿನಲ್ಲಿ ದೇವ್ರೆ ಸ್ತೋತ್ರ ಸ್ತೋತ್ರ ಅನ್ಕೊಂಡು ಅದು ಮುಗಿಸಿದ್ರು. ನನಗೆ ಅದರಲ್ಲೂ ದೇವ್ರ ದೊಡ್ಡ ಬಿಡುಗಡೆ ಕೊಟ್ರು. ಅದ್ಭುತವಾಗಿ ಎಂಗೇಜ್ಮೆಂಟ್ ನಡೀತು. ನಾಳೆ ನವೆಂಬರ್ 6-7 ಮದ್ವೆ. ನೀವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ದೇವ್ರ ಇಕ್ಕಟ್ಟಿನಲ್ಲಿ ನಾನು ಬಿಡಿಸ್ಬೇಕು. ನಮ್ಮ ಜಾತಿ ಜನಗಳ ಮಧ್ಯದಲ್ಲಿ ಒಂದು ಸಾಕ್ಷಿಯಾಗಿ ನಿಲ್ಬೇಕು. ನಾವು ಕುಟುಂಬ ಸಮೇತ ಆಲಯಕ್ಕೆ ಬರಬೇಕು ಅನ್ನೋದು ಚಾಲೆಂಜ್ ಅಲ್ಲಿ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ. ಅದು ನೆರವೇರಿಸ್ಕೊಡ್ತಾರೆ ಅಂತ ದೇವ್ರು ನಾನು ನಂಬ್ತೀನಿ. ಯೇಸು ನಾಮಕ್ಕೆ ಈಗ ವಾಕ್ಯ ಭಾಗಕ್ಕೆ ಹೋಗೋಣ. ಐ ರೆಡಿ ಟು ಹಿಯರ್ ದ ಗಾಡ್ಸ್ ವರ್ಡ್. ಇಷ್ಟೇನಾ ಯೇಸು? ಮನೆಗೆ ಹೋಗೋಣ ಜೋರಾಗಿ ಎಸ್ಕೊತದಲ್ಲ. ಯೇಸುಗೆ ಸನ್ನಿಧಾನದಲ್ಲಿ ನಾವು ಕನ್ಕ್ಲೂಷನ್ ಅಥವಾ ಕ್ಲೈಮ್ಯಾಕ್ಸ್ ಅಂತ ನೋಡುವುದಾದ್ರೇನೆ ಯಾವಾಗಲೂ ಆರಾಧನೆಯಲ್ಲಿ ದೇವ್ರ ವಾಕ್ಯ ಕೇಳೋದೇ. ಯಾಕಂದ್ರೆ ಅದೇ ನಮ್ಮನ್ನ ಮುಂದೆ ನಾವು ಈ ಜಾಗ ಬಿಟ್ಟು ಮುಂದೆ ಹೋಗ್ಬೇಕಾದ್ರೆ, ಹೊರಗಡೆ ಹೋಗ್ಬೇಕಾದ್ರೆ, ವಾರವೆಲ್ಲ ಮುಂದಿನ ಕ್ಷಣದಿಂದ ನಮ್ಮನ್ನ ಆ ವಾಕ್ಯ ನಡೆಸುವಂತದ್ದಾಗಿರುತ್ತದೆ. ನಾವು ಯೇಸಪ್ಪನಿಗೆ ಆರಾಧನೆ ಮಾಡಿ ಆತನೊಂದಿಗೆ ನಾವು ಮಾತಾಡಿದ್ದೇವೆ. ಈಗ ಆತ ನಮ್ಮೊಂದಿಗೆ ಮಾತನಾಡುವಂತಹ ಸಮಯ. ಅದಕ್ಕೆ ನಾವೇನ್ ಮಾಡ್ಬೇಕು? ಅಟೆಂಟಿವ್ ಆಗಿ ಕೇಳಿಸ್ಕೋಬೇಕು. ಈಗ ನಮ್ಮ ಮಧ್ಯವಂತ ರೆವರೆಂಡ್ ಸೈಮನ್ ಅವರು ಮುಂದೆ ಬಂದು ವಾಕ್ಯ ಹಂಚಿಕೊಳ್ಳಲಾಗಿದ್ದಾರೆ. ಥ್ಯಾಂಕ್ ಯು. ಈ ತರ ನೀವು ಮಾಡಿದ್ರೆ ಸಂತೋಷವಾಗುತ್ತದೆ. ನಾವು ಹೇಳಕ್ ಮುಂಚೆ ನೀವು ಮಾಡಿ. ಸೊ ನೀ ಆನರ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ನಾವು ಒಬ್ಬ ಮನುಷ್ಯನ ಆನರ್ ಮಾಡ್ತೀವಂದ್ರೆ ಯೇಸಪ್ಪನ ನಾಮದಲ್ಲಿ. Before I bring God's word, I'd like to share with you today one important news. ಯೇಸು ಕ್ರಿಸ್ತನ ಆ ಒಂದು ವಾಕ್ಯವನ್ನು ಮುಂಚಿತವಾಗಿ ನಾನೊಂದು ಮಾತನ್ನು ಹೇಳಬೇಕಂತ ಇಷ್ಟಪಡ್ತೇನೆ. Some of you has already read that Dr. Mishramkar has passed away last night. ಕಳೆದ ರಾತ್ರಿ ಅವರು ವಿಶ್ರಾಮ್ಕರ್ ಅವರು ತೀರೋಗಿದ್ದಾರೆ. You may be wondering who is this Mishramkar. He is the one instrumental in we being here today. ಅವರೇ ಒಂದು ಸಾಧನವಾಗಿದ್ರು ನಾವು ಇಲ್ಲಿ ಬಂದು ನಿಲ್ಲೋದಕ್ಕೆ. In the year 1993, when Sarakshari went all the way from SIES to Washington to meet him, to know about Nazarene Church. So that's how we have joined together. ಸದಾಕ್ಷರಿ SIBS ಇಂದ ಹೋದಾಗ ಅಲ್ಲಿ ವಾಸಿಮಲ್ಲಿ ಅಲ್ಲೇ ನಾವು ವಿಶ್ರಾಮಕರೊಂದಿಗೆ ಆ ಒಂದು ಸಂಬಂಧ ಅಥವಾ ಅನ್ಯೋನ್ಯತೆ ಬೆಳೆಯಿತು. Myself and Reverend Jacob Francis, we all served together as a colleague. And he is a great man of God and a very good preacher here. He preached here many times. ನಾವು ಜೇಕಬ್ ಫ್ರಾನ್ಸಿಸ್ ಅವರು ಅಲ್ಲಿ ಹೋಗಿದ್ವಿ. ಅವರು ದೊಡ್ಡ ದೇವ ಸೇವಕರಾಗಿದ್ದಾರೆ. ಅವರು ಅನೇಕ ಸಾರಿ ಇಲ್ಲಿ ಬಂದು ನಮಗೂ ಸಹ ವಾರ್ತೆಯನ್ನ ಅಥವಾ ವಾಕ್ಯವನ್ನ ಸಾರಿದ್ದಾರೆ. I request you to pray for his wife Sudhabai and their children Atul and Sunita, their grandchildren Soni and her husband. So ಅವರ ಹೆಂಡತಿಗೋಸ್ಕರ, ಅವರ ಮಕ್ಕಳಿಗೋಸ್ಕರವಾಗಿ, ಅವರ ಮೊಮ್ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಳ್ತೇನೆ. let's go to the God's word. ದೇವರ ವಾಕ್ಯವನ್ನ ಧ್ಯಾನ ಮಾಡಲು ಹೋಗೋಣ. It has been almost 2.5 months I was here. ನಾನು 2.5 ತಿಂಗಳು ಮುಂಚೆ ಇಲ್ಲಿದ್ದೆ. As you all know that God called me to start a new ministry with the missionary work and going and training pastors and leaders for churches.
ದೇವರು ನನಗೆ ಹೊಸ ಕರೆಯನ್ನ ಕೊಟ್ಟಿದ್ದಾನೆ. ನಾನು ಎಲ್ಲಾ ಸಭೆಗಳಿಗೆ ಹೋಗಿ ಸಭಾಪಾಲಕನ ತರಬೇತಿ ಮಾಡೋದ್ರಲ್ಲಿ ಆ ಒಂದು ಮಿಷನರಿ ವರ್ಕ್ ಅಲ್ಲಿ ನನ್ನ ದೇವರು ನಡೆಸ್ತಾ ಇದ್ದಾನೆ. So in the last 2.5 months, I met many young people who are so much interested in serving the Lord. I am very encouraged. 7 ತಿಂಗಳಿಂದ ನೋಡುವುದಾದ್ರೆ ಅನೇಕ ಕಡೆಗಳಲ್ಲಿ ಅನೇಕ ಯೌವನಸ್ಥರು ದೇವರ ಸೇವೆಗೋಸ್ಕರ ಒಪ್ಪಿಸಿಕೊಡ್ತಾ ಇದ್ದಾರೆ. ಅದನ್ನು ನೋಡಿ ನನಗೆ ತುಂಬಾ ಸಂತೋಷವಾಗಿದೆ. What if Divajyoti Church every year we have one person to respond to God's call and study and go as a missionary or pastor? We have to think about it. ನಮ್ಮ ಸಭೆಯಲ್ಲಿ ಸಹ ಒಬ್ಬ ಯೌವನಸ್ಥ 1 ವರ್ಷಕ್ಕೆ ಒಪ್ಪಿಸಿಕೊಟ್ಟು ದೇವರ ಸೇವೆ ಮಾಡೋಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟವನಾಗೆ ತನ್ನ ತರಬೇತಿ ಮಾಡಿಕೊಂಡು ದೇವರ ಸೇವೆ ಮಾಡುವುದಾದ್ರೆ ಎಷ್ಟು ಚೆನ್ನಾಗಿರ್ತದಲ್ವಾ? So if you have your Bible, turn your Bible to Psalms 96. ಕೀರ್ತನೆಗಳು 96ಕ್ಕೆ ತಿಳಿಸ್ಕೊಳ್ಳೋಣ. Before I expose the truth about Psalms 96, so I want to test how much knowledge we have on Scripture. 96ನೇ ಕೀರ್ತನೆ ಇರುವಂತಹ ವಾಕ್ಯಗಳನ್ನ ಧ್ಯಾನ ಮಾಡಿ ಹೋಗಿದ್ದು ಮುಂಚಿತವಾಗಿ ನಿಮಗೆ ಎಷ್ಟು ವೇದ ವಾಕ್ಯಗಳು ಗೊತ್ತು ಎಂಬುದ ಒಂದು ಪರೀಕ್ಷೆಯನ್ನ ಮಾಡುವವನಾಗಿದ್ದೇನೆ. How many years between David and Jesus? ಯೇಸು ಕ್ರಿಸ್ತನಿಗೂ ದಾವೀದನಿಗೆ ಎಷ್ಟು ವರ್ಷಗಳ ಅಂತರವಿದೆ? 1000 years. How many generations from David to Jesus Christ? ದಾವೀದನಿಂದ ಯೇಸು ಕ್ರಿಸ್ತನಿಗೆ ಎಷ್ಟು ತಲೆಮಾರುಗಳಿತ್ತು? Very glad. 14 generation, 1000, close to 1000, approximately 1000 years before coming of Jesus Christ. ಯೇಸು ಮುಂಚಿತವಾಗಿ ದಾವೀದನು 1000 ವರ್ಷಗಳ ಒಂದು ಅಂತರದಲ್ಲಿ ಜೀವನ ಮಾಡಿದನು. ಮತ್ತೆ 14 ತಲೆಮಾರುಗಳಿತ್ತು. So that means how many years people lived in the 14th generation and average? ಎಷ್ಟು ಜನ ಜೀವಿಸಿರ್ಬೋದು 14 ತಲೆಮಾರುಗಳಲ್ಲಿ? ಎಷ್ಟು ಜನ ಇದ್ದಿರ್ಬೋದು? ಎಷ್ಟು ಜನರು ಇದ್ದಿರ್ಬೋದು? About 71 years average. 71 ವರ್ಷ ಜನ ಜೀವನ ಮಾಡಿ. So 96 Psalms is a song of praises to God. ಈ ಒಂದು ಕೀರ್ತನೆ 96 ದೇವರಿಗೆ ಸ್ತೋತ್ರ ಮಾಡುವಂತ ಒಂದು ಕೀರ್ತನೆಯಾಗಿದೆ. And we don't know who wrote this psalm, Psalms 96, we don't know who wrote this. ಈ 96ನೇ ಕೀರ್ತನೆ ಯಾರು ಬರೆದ್ರು ನಮಗೆ ಗೊತ್ತಿಲ್ಲ. But looking at the style of the writing, we probably might think that David must have written this song. ಅದರ ಒಂದು ಶೈಲಿ ನೋಡುವುದಾದ್ರೆ ನಾವು ದಾವೀದ ಬರೆದಿರಬಹುದು ಅಂತ ಅನ್ಕೊಳ್ಬಹುದು. Because they in this 96 Psalms, there is a dream about worshipping the living God in all over the world. ಈ ಒಂದು ಕೀರ್ತನೆಯಲ್ಲಿ ಎಲ್ಲಾ ದೇಶಗಳಲ್ಲಿಯೂ ಸಹ ದೇವರನ್ನ ಸ್ತೋತ್ರ ಮಾಡುವಂತ ಒಂದು ಕನಸು ಇದ್ದ ಹಾಗೆ ಇದೆ ಈ ಒಂದು ಕೀರ್ತನೆ. Recently I was reading about Psalms 24. ನಾನು ಈ ಕೀರ್ತನೆ 24ನೇ ಕೀರ್ತನೆ ಓದ್ತಾ ಇದ್ದೆ. And then I prepared a sermon on Psalms 24. ಆ 24ನೇ ಕೀರ್ತನೆ ಮೇಲೆ ಒಂದು ಸಂದೇಶವನ್ನ ನಾನು ತಯಾರು ಮಾಡಿದೆ. And I understood that in order for me to understand Psalms 23, I need to understand Psalms 24. ನಾನು 23ನೇ ಕೀರ್ತನೆ ಅರ್ಥ ಮಾಡ್ಕೋಬೇಕ್ರೆ 24ನೇ ಕೀರ್ತನೆ ಅರ್ಥ ಮಾಡ್ಕೋಬೇಕು ಅಂತ ನಾನು ತಿಳ್ಕೊಂಡೆ. Yeah, Psalms 23 is very familiar to us. ಅದು 23ನೇ ಕೀರ್ತನೆ ಎಲ್ಲರಿಗೂ ಗೊತ್ತಿರುವಂತ ಕೀರ್ತನೆ. So in my opinion, you may not probably understand Psalms 23 unless you understand Psalms 24. ನೀವು ಕೀರ್ತನೆ 24 ಅರ್ಥ ಮಾಡ್ಕೊಳ್ಳದೆ ಇರುವುದಾದ್ರೆ 23ಅನ್ನ ಅರ್ಥ ಮಾಡ್ಕೋಬೇಕು. In Psalms 24, there is a dream, a great king is putting forward to us. ಆ ಒಂದು ಕೀರ್ತನೆಯಲ್ಲಿ ದೊಡ್ಡ ರಾಜನ ಮುಂದೆ ಇರುವಂತದನ್ನ ನಾವು ನೋಡ್ತೇವೆ. David is dreaming about how we can proclaim the Lord's name among all the nations on the earth. ಆ ದಾವೀದನು ಅಲ್ಲಿ ಆ ದೊಡ್ಡ ರಾಜನ ಕುರಿತಾಗಿ ಎಲ್ಲಾ ಕಡೆ ಲೋಕದ ಎಲ್ಲಾ ಕಡೆ ಹೆಂಗೆ ಸಾರಬೇಕು ಅನ್ನೋದನ್ನ ಹೇಳ್ತಾನೆ. ಆ ಒಂದು ಕನಸನ್ನು ಕಾಣ್ತಾನೆ. If I can imagine 1000 years before Jesus Christ, somebody is dreaming about coming of the Messiah and proclaiming his name to all the generation of this world. Think about this. ಯೇಸು ಕ್ರಿಸ್ತ ಬರೋದು ಮುಂಚಿತವಾಗಿ 1000 ವರ್ಷಕ್ಕೆ ಮುಂಚೆನೇ ಒಬ್ಬ ದಾವೀದನು ಆ ಒಂದು ಮೆಸ್ಸಿಯನ ಕುರಿತಾಗಿ ದೊಡ್ಡ ರಾಜನ ಕುರಿತಾಗಿ ಎಲ್ಲಾ ಕಡೆ ಲೋಕದ ಎಲ್ಲಾ ಕಡೆ ಸಾರಲ್ಪಡಬೇಕು ಅಂತ ಹೇಳ್ತಾ ಇರೋದನ್ನ ಸ್ವಲ್ಪ ಊಹಿಸ್ಕೊಂಡು ನೋಡಿ. He is a king of Israel. ಆದರೂ ಇಸ್ರೇಲ್ ರಾಜನಾಗಿದ್ದಾನೆ. Little more than the Karnataka, the land size of Karnataka. ಕರ್ನಾಟಕದಿಂದ ಸ್ವಲ್ಪ ದೊಡ್ಡದಷ್ಟೇ ಇಸ್ರೇಲ್ ದೇಶ. And nobody knows where is India at that time. ಭಾರತ ದೇಶ ಎಲ್ಲಿತ್ತು ಅವಾಗ ಯಾರಿಗೂ ಗೊತ್ತಿಲ್ಲ. There was no country like America at that time. ಅಮೆರಿಕ ಒಂದು ದೇಶ ಇತ್ತು ಅಂತಾನೆ ಇಲ್ಲ ಅವಾಗ. Let us put a calculation. If 1000 years from David to Jesus Christ, ದಾವೀದನಿಂದ ಯೇಸು ಕ್ರಿಸ್ತನಿಗೆ 1000 ವರ್ಷ ಅನ್ನುವುದಾದ್ರೆ, and then plus now Jesus came 2025 years. 2024 ವರ್ಷ ಆಗಿದೆ ಇವಾಗ. And then calculate how many years? ಯೇಸು ಕ್ರಿಸ್ತನು ಬಂದು ಎಷ್ಟು ವರ್ಷ ಆಗಿದೆ? 3025 years ago,
A king in a small country is dreaming about proclaiming the name of the Lord to all the people on the earth. 3025 ವರ್ಷಗಳ ಮುಂಚೆ ಒಬ್ಬ ಚಿಕ್ಕ ರಾಜ ಚಿಕ್ಕ ದೇಶದಲ್ಲಿ ಕುತ್ಕೊಂಡು ಈ ಒಂದು ಮೆಸ್ಸೆಯನ ಕುರಿತಾಗಿ ದೊಡ್ಡ ರಾಜನ ಕುರಿತಾಗಿ ಯೋಚನೆ ಮಾಡ್ತಾ ಇದ್ದಾನೆ. ಆತನ ಕುರಿತಾಗಿ ಎಲ್ಲ ಕಡೆ ಸಾರಲ್ಪಡ್ತದೆ ಅಂತ ಹೇಳಿ ಅನ್ಕೊಂತಾ ಇದ್ದಾನೆ ಅಂದ್ರೆ ನೀವು ಸ್ವಲ್ಪ ಊಹಿಸ್ಕೊಂಡು ನೋಡಿ. When I was reading Psalms 24, it amazed me that 3025 years ago, when we don't know where there is other nations in the world, one person is dreaming that God's name has to be glorified and honored to all the people on the earth. 2024-25 ವರ್ಷಗಳ ಮುಂಚಿತವಾಗಿ ಒಬ್ಬ ರಾಜ ಈ ರೀತಿಯ ಕನಸು ಕಾಣ್ತಾ ಇದ್ದ ಅಂತ ನಾನು ಓದ್ಬೇಕಾದ್ರೆ ನನಗೆ ಬಹಳ ಆಶ್ಚರ್ಯ ಆಯ್ತು. What is our dream? ನಮ್ಮ ಒಂದು ಕನಸು ಏನಾಗಿದೆ? If somebody is dreaming 3,000 years before that, I want to see that the name of the Lord is to be declared on all the people on earth. What's our dream? ಈ 3025 ವರ್ಷಕ್ಕೆ ಮುಂಚಿತವಾಗಿ ಒಬ್ಬ ರಾಜ ಕೂತ್ಕೊಂಡು ಮೆಸ್ಸೆಯನ ಕುರಿತಾಗಿ ಆ ದೊಡ್ಡ ರಾಜ ಎಲ್ಲಾ ಕಡೆ ಆತನ ನಾಮ ಸಾರಲ್ಪಡಬೇಕು ಎಂಬುದನ್ನು ಆತನ ಯೋಚನೆ ಮಾಡ್ಕೊಂಡು ಕನಸು ಕಾಣ್ತಾನಂದ್ರೆ ನಮ್ಮ ಕನಸು ಏನಾಗಿದೆ? Like what we have today, there was no 3,000 years ago. ಆ 3000 ವರ್ಷದ ಮುಂಚಿತವಾಗಿ ನಾವು ಇರುವಂತಹ ಎಲ್ಲ ಕಾರ್ಯಗಳು ಇರಲಿಲ್ಲ. We live in a technology world. ನಾವು ಇವಾಗ ತಾಂತ್ರಿಕತೆ ಇರುವಂತಹ ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ. We have a communication system. ನಮಗೆ ಇವಾಗ ಕಮ್ಯುನಿಕೇಶನ್ ಇದೆ. We can buy a ticket and travel any part of the world. ನಾವು ಟಿಕೆಟ್ ಇಸ್ಕೊಂಡು ಎಲ್ಲಿ ಬೇಕಾ ಹೋಗೋದು ಲೋಕದಲ್ಲಿ. You can connect with any person in any part of the world today because of the technology. ಕೂತ್ಕೊಂಡ ಕಡೆ ನೀವು ಯಾವ ಜಾಗದಾಗ ಬೇಕಾದ್ರೆ ಯಾವ ಜನಗಳು ಬೇಕಾದ್ರೆ ಸಂಧಿಸಬಹುದು. When nothing is available 3,000 years ago, a king is dreaming that I want to proclaim the name of the Lord to all the generation on the earth. 3000 ಮುಂಚಿತವಾಗಿ ಒಬ್ಬ ರಾಜ ಎಲ್ಲಾ ಕಡೆ ಯೇಸು ಕ್ರಿಸ್ತನ ನಾಮ ಸಾರಲ್ಪಡಬೇಕು ಎಂದು ಆತನು ಕನಸು ಕಾಣ್ತಾ ಇದ್ದಾನಲ್ಲ. Do you know probably David did not visit India. ದಾವೀದನ ಅವಾಗ ಭಾರತ ದೇಶಕ್ಕೆ ಬಂದಿಲ್ಲ. He did not take a missionary journey like Paul did. ಪೌಲನ ಹಾಗೆ ಆತನ ಸುವಾರ್ಥ ಸೇವೆಯ ಒಂದು ಪ್ರಯಾಣ ಮಾಡಲಿಲ್ಲ. He cannot do like what I can do today, that go to other places and preach the gospel. ನಾನು ಎಲ್ಲಾ ಕಡೆ ಹೋಗಿ ಆ ಸುವಾರ್ಥ ಸಾರುವಂತೆ ಆತನ ಮಾಡಿಲ್ಲ. But he was sitting in a king chamber and he was dreaming about how I can proclaim the name of the Lord. ಆತನ ಅರಮನೆಯಲ್ಲಿ ಕೂತ್ಕೊಂಡು ಯಾವ ರೀತಿಯಾಗಿ ಆ ಒಂದು ಯೇಸು ಕ್ರಿಸ್ತನ ಕುರಿತಾಗಿ ಸಾರಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದಾನೆ ನೋಡಿ. So then he wrote Psalms 24. ಆಗ ಆತನ ಕೀರ್ತನೆ 24 ಬರೆದ. He said that what Psalms 24 says? 24ನೇ ಕೀರ್ತನೆ ಏನು ಹೇಳ್ತಾನೆ? He is telling that all the things, all the people in the world are belong to God. ಈ ಲೋಕದ ಎಲ್ಲಾ ಜನರು ಎಲ್ಲವೂ ಕೂಡ ಅದು ಯೆಹೋವನದೇ ಅಂತ ಆತನು ಹೇಳ್ತಾ ಇದ್ದಾನೆ. Look at the dream, friends. ಅಂತ ಒಂದು ಕನಸು ನೋಡಿ. Look at the vision and the dream that he had to declare the name of God in the earth. ಈ ಲೋಕದಲ್ಲಿ ಯೇಸು ಕ್ರಿಸ್ತನ ನಾಮ ಸಾರಲ್ಪಡಬೇಕೆಂಬ ಒಂದು ಕನಸನ್ನು ಆತನು ಕಾಣ್ತಾ ಇರೋದನ್ನು ನೋಡಿ. He didn't know that you and me are going to do this, but he is dreaming 3,000 years ago that I want to see that God's name will be glorified and honored to all the world and on earth. ನಾವು ಯೇಸು ಕ್ರಿಸ್ತನ ಕುರಿತಾಗಿ ಈಗ ಸಾರ್ತಾ ಇದ್ದೀವಲ್ಲ, ಅದು ಆತನಿಗೆ ಗೊತ್ತಿರಲಿಲ್ಲ. ಆದರೂ ಸಹ ಆತನು ಈ ರೀತಿಯಾಗಿ ಸಾರಲ್ಪಡಬೇಕು ಅನ್ನೋ ಮೊದಲೇ ಆತನು ಕನಸು ಕಂಡಿದ್ದಾನೆ. ಹಲ್ಲೆಲೂಯಾ. And then in that Psalms, he raises a question and he gives answers. ಅಲ್ಲಿ ಆತನು ಒಂದು ಪ್ರಶ್ನೆ ಹೇಳ್ತಾನೆ, ಆತನ ಉತ್ತರ ಕೂಡ ಕೊಡ್ತಾನೆ. Who can ascend to the hill of the Lord? ಆ ಪರ್ವತ ದೇವರ ಪರ್ವತಕ್ಕೆ ಯಾರು ಹತ್ತಿ ಹೋಗಬೇಕಾಗುತ್ತದೆ ಅನ್ನೋ ಒಂದು ಕ್ವಶನ್. Beautifully written, Psalms 24. Who can ascend to the hill of the Lord? ಆ ದೇವರ ಪರ್ವತಕ್ಕೆ ಯಾರು ಎತ್ತಲ್ಪಡ್ತಾರೆ, ಹೇಗೆ ಹೋಗ್ತಾರೆ? Because the hill of the Lord is where God the abide. It's a temple where God the tabernacle was built. ಎಲ್ಲಿ ಆ ಒಂದು ದೇವರ ಮಂಜೂಷ ಇದೆ, ಎಲ್ಲಿ ದೇವರ ಒಂದು ದೇವಾಲಯ ಇದೆ, ಅಲ್ಲಿ ಯಾರು ಹತ್ತು ಹೋಗ್ತಾರೆ ಅಂತ ಕೇಳ್ತಾನೆ. And it is the hill also beautified that the New Jerusalem is going to come in and through His Son Jesus Christ. ಆ ಪರ್ವತವನ್ನು ಸಹ ಹೊಸ ಒಂದು ಭೂಮಿ ಆಕಾಶಗಳ ಕುರಿತಾಗಿ ಯೇಸು ಕ್ರಿಸ್ತನ ಮೂಲಕವಾಗಿ ಉಂಟಾಗುವುದನ್ನ ಸೂಚಿಸ್ತಾ ಇದೆ. It is talking about the church. ಅದರ ಸಭೆಯ ಕುರಿತಾಗಿ ಮಾತಾಡ್ತಾ ಇದೆ. It is talking about the holy hill of the Lord where God abides in our life. ಆ ಪರ್ವತದಲ್ಲಿ ಯಾವ ರೀತಿಯಾಗಿ ದೇವರು ವಾಸ ಮಾಡ್ತಾನೆ, ಅದೇ ರೀತಿಯಾಗಿ ನಮ್ಮಲ್ಲಿ ಜೀವನ ಮಾಡ್ತಾನೆ, ಜೀವಿಸ್ತಾನೆ ಅಂತ ತೋರಿಸ್ತಾ ಇದೆ. So he is raising a question: who can ascend to the hill of the Lord? ಆತನ ಪ್ರಶ್ನೆ ಕೇಳ್ತಾನೆ, ಯಾರು ಆ ಒಂದು ದೇವರ ಪರ್ವತಕ್ಕೆ ಹತ್ತಿ ಹೋಗ್ತಾರೆ? And then he himself gives the answer. ಆತನೇ ಆ ಉತ್ತರ ಕೊಡ್ತಾನೆ. What are the answer? ಆ ಉತ್ತರ ಏನು? ಯಾವನು ಅಯೋಗ್ಯಕ್ಕಾಗಿ ಮೋಸ ಪ್ರಮಾಣ ಮಾಡದೆ ಶುದ್ಧಾತ್ಮವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನ ಶುಭವನ್ನು ಹೊಂದುವನು. Praise the Lord. ತನ್ನ ರಕ್ಷಕ ದೇವರಿಂದ ನೀತಿಮನವನ್ನು ಪಡೆಯುವನು. Praise the Lord. What a question and what a answer. ಎಂತ ಒಂದು ಪ್ರಶ್ನೆ, ಎಂತ ಒಂದು ಉತ್ತರ ನೋಡಿ. I want you to read the Bible like this. ಈ
ಈ ತರ ನೀವು ಸತ್ಯವೇದ ಓದಬೇಕು ಅಂತ Go deeper into the word of God. ಅದೇ ವಾಕ್ಯ ಆಳವಾಗಿ ಹೋಗ್ಬೇಕು. Understand the truth God has given to us. ಆ ಸತ್ಯವನ್ನ ದೇವರು ನಮ್ಗೆ ಕೊಟ್ಟಿರೋ ಸತ್ಯವನ್ನ He said, who can ascend to the hill of the Lord? ಆ ಪರ್ವತವನ್ನು ಯಾರು ಹತ್ತಲಾಗುತ್ತದೆ? And he is telling only two things, that those who have a clean hands and holy heart can ascend to the hill of the Lord. ಆ ಒಂದು ಪರಿಶುದ್ಧವಾದ ಹೃದಯ ಮತ್ತೆ ನಿರ್ಮಲವಾಗಿರುವುದು. Look at this. This is what they require. A king who is supposed to rule the people, who is taking care of the administration system, who is taking care of the enemies in the border. He is sitting in the temple of God and then singing praise to God and writing the songs, and is telling those who want to ascend to the hill of the Lord are not the one who will be the king of Israel, but all those who have a clean hands and holy heart can ascend to the hill of the Lord. ಆ ಒಂದು ಅರಮನೆ ಕೂತ್ಕೊಂಡು ಆತನ ಹೇಳ್ತಾ ಇದ್ದಾನೆ, ಯಾರು ಆ ಒಂದು ಪರ್ವತ ಹತ್ತಕ್ಕೋ ಆಗತ್ತೆ ಅಂದ್ರೆ ರಾಜನಾಗಿರೋರು ಮಾತ್ರ ಅಲ್ಲ, ಯಾರೆಲ್ಲ ಅಶುದ್ಧ ಹೃದಯ ಉಳ್ಳವರಾಗಿರ್ತಾರೋ ನಿರ್ಮಲವಾಗಿರ್ತಾರೋ ಅವರು ಹತ್ತಕ್ಕಾಗತ್ತೆ ಅಂತ ಹೇಳ್ತಾ ಇದ್ದಾನೆ. By being a king, you cannot ascend to the hill of God. ಒಬ್ಬ ರಾಜನಾಗಿರೋ ಮಾತ್ರಕ್ಕೆ ಆತನ ಹತ್ತಿ ಹೋಗಕ್ಕಾಗಲ್ಲ. By whoever you are, by being you cannot ascend to the hill of God. ನೀವೇನಾಗಿದ್ದೀರೋ ಆ ರೀತಿಯಾಗಿ ನೀವು ಹತ್ತಕ್ಕಾಗೋದಿಲ್ಲ. Our money cannot ascend to the hill of God. ನಮ್ಮ ಒಂದು ದುಡ್ಡು ಆ ಒಂದು ಪರ್ವತ ಹತ್ತಕ್ಕಾಗಲ್ಲ. You cannot hire a chopper and then fly to the hill and then you can go there. You can't do that. ನಾವು ಯಾವ್ದೋ ಒಂದು ವಾಹನ ತೆಗೆದುಕೊಂಡು ಆ ಒಂದು ಪರ್ವತಕ್ಕೆ ಹತ್ತು ಹೋಗಕ್ಕಾಗಲ್ಲ. But if you have a clean hands and holy heart, you can ascend to the hill of God. ಶುದ್ಧ ಹಸ್ತವುಳ್ಳವರಾಗಿ ಅವರ ಪವಿತ್ರವಾದ ಹೃದಯ ಇರುವುದಾದ್ರೆ, Doesn't mean that you have to be in Israel to ascend to the hill. ನೀವು ಇಸ್ರೇಲ್ ಹೋಗ್ಬಿಟ್ರೆ ಸಾಕು, ನೀವು ಹೋಗ್ಬಿಡ್ತೀರಾ ಪರ್ವತಕ್ಕೆ ಅಂತ ಅಲ್ಲ. And not being a Jew that you can go to the ascend to the hill of the Lord. ನೀನು ಯಹೂದನಾಗಿದ್ರೆ ಪರ್ವತ ಹತ್ತು ಬಿಡ್ತೀಯ ಅಂತಲ್ಲ. In God's sight, that whether you are male or female, whether you are rich or poor, whether you are educated or uneducated, if you have a clean hands and holy heart, everyone can ascend to the hill of God. ದೇವರ ಮುಂಭಾಗದಲ್ಲಿ ಯಾವುದೋ ಗಂಡಸು ಹೆಂಗಸು ಅಂತೆಲ್ಲ ಓದಿಲ್ಲ ಅಂತಲ್ಲ, ಯಾರಿಗೆಲ್ಲ ಒಂದು ಶುದ್ಧ ಹಸ್ತ ಇರ್ತದೋ, ಆ ಒಂದು ನಿರ್ಮಲ ಮನಸ್ಸಿರುತ್ತೋ ಅವರು ಆ ಪರ್ವತನ ಹತ್ತಕ್ಕೆ ತಕ್ಕವರಾಗಿದ್ದಾರೆ. In the history of the world, ನಾವು ಲೋಕದ ಚರಿತ್ರೆ ನೋಡುವುದಾದ್ರೆ, the only king who proclaimed God's name to be holy and acceptable is David. ಈ ಲೋಕದಲ್ಲಿಯೇ ಒಬ್ಬ ರಾಜ ಯೇಸು ಕ್ರಿಸ್ತನ ಕುರಿತಾಗಿ ಪ್ರಬೋಧನೆ ಮಾಡಿದ ಸಾರಿದ್ದಾನೆ ಅಂದ್ರೆ ಆತನು ದಾವೀದ ರಾಜ ಮಾತ್ರನೇ. In the history of the world, the only king who prioritized the Moses law as the rule for the nation. ಆ ಒಂದು ದೇಶಕ್ಕೆ ಬೇಕಾದಂತ ಆ ಒಂದು ನಿಯಮವನ್ನ ಮೋಶೆ ಆ ಒಂದು ನ್ಯಾಯ ಪ್ರಮಾಣದ ಮೂಲಕ ಕೊಟ್ಟಂತ ರಾಜ ಅಂದ್ರೆ ಆತನ ಒಬ್ಬನೇ. He is the only king who declared to this world that through the David kingdom, all the earth on this world, all the people on earth will know and name of the Lord and praise Him. ಆ ದಾವೀದನ ಒಂದು ಕುಲದ ಮೂಲಕವಾಗಿಯೇ ಯೇಸು ಕ್ರಿಸ್ತನ ಕುರಿತಾಗಿ ಈ ಲೋಕದಲ್ಲಿ ಎಲ್ಲ ತಿಳ್ಕೊಳ್ತಾರೆ ಅಂತ ಹೇಳಿದಂತ ಒಬ್ಬ ರಾಜ ಅಂದ್ರೆ ಆತನ ದಾವೀದನೇ. He is the only king who established his kingdom with borderless society. ಆತನೇ ಒಂದು ಎಲ್ಲೇ ಇರದೇ ಇರುವಂತಹ ಒಂದು ಸಮಾಜವನ್ನ ಸೃಷ್ಟಿ ಮಾಡಿದಂತ ರಾಜ ಅಂದ್ರೆ ಆತನೇ. That's the way you have to understand Psalms 96. ಆ ರೀತಿಯಾಗಿ ನೀವು 96ನೇ ಕೀರ್ತನೆಯನ್ನ ಅರ್ಥ ಮಾಡ್ಕೊಬೇಕು. Can someone read 1 to 3 Psalms? 96 1ರಿಂದ 3 ಯಾರು ಓದ್ತೀರಾ? ಯೆಹೋವನಿಗೆ ಹೊಸ ಕೀರ್ತನೆ ಹಾಡಿರಿ, ಎಲ್ಲಾ ಭೂನಿವಾಸಿಗಳೇ ಯೆಹೋವನಿಗೆ ಹಾಡಿರಿ. ಯೆಹೋವನಿಗೆ ಹಾಡಿರಿ, ಆತನ ನಾಮವನ್ನು ಕೊಂಡಾಡಿರಿ, ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ. ಜನಾಂಗಗಳಲ್ಲಿ ಆತನ ಘನತೆಯನ್ನು, ಎಲ್ಲಾ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. Can you see the link between Psalms 24 and this? 24ನೇ ಕೀರ್ತನೆಗೂ ಈ 96ನೇ ಕೀರ್ತನೆಗೂ ಅಂತ ಆ ಸಂಬಂಧವನ್ನು ನೋಡ್ತೀರಾ? So in Psalms 96 it states the proclamation of the God's sovereignty to the world. ಲೋಕದ ಎಲ್ಲಾ ಕಡೆಗೂ ಆತನ ಸಾರ್ವಭೌಮತ್ವವನ್ನ ಸಾರುವಂತದನ್ನ ನಾವು ನೋಡ್ತೇವೆ. Sing to the Lord a new song. ಅದಕ್ಕೆ ಹೊಸ ಕೀರ್ತನೆಯನ್ನು ಹಾಡಿರಿ ಅಂತ ಹೇಳ್ತಿದ್ದಾರೆ. What is this new song? ಹೊಸ ಕೀರ್ತನೆ ಅಂದ್ರೆ ಏನು? We cannot compose song every day in our life. ನಾವು ಪ್ರತಿದಿನ ಹೊಸ ಹಾಡನ್ನ ಸಂಯೋಜನೆ ಮಾಡಕ್ಕಾಗತ್ತಾ, ಬರೆಯಕ್ಕಾಗತ್ತಾ? But whatever you sing the song today in praises to God, it has to be newness in your life. ನಾವು ಆಡುವಂತ ಎಂತ ಹಾಡಾದ್ರೂ ಅದರಲ್ಲಿ ಆ ಹಾಡಿನ ಮೂಲಕವಾಗಿ ನಮ್ಮ ಜೀವಿತವಂತ ಹೊಸತನವನ್ನು ನಾವು ತಿಳ್ಕೊಳ್ಬೇಕು. You sing a new song when your understanding of God is so fresh in your mind. ನಮ್ಮ ಮನಸ್ಸುಗಳಲ್ಲಿ ದೇವರನ್ನ ಹೊಸದಾಗಿ ನಾವು ತಿಳಿದುಕೊಳ್ಳುವಾಗ ನಾವು ಆಡ್ತೀವಲ್ಲ, ಆ ಹಾಡು ಹೊಸದಾದಂತ ಒಂದು ಕೀರ್ತನೆ ಆಗಿರ್ತದೆ. When God's work in your life is so fresh that you always remember the salvation of God in your life. ದೇವರ ನಮ್ಮ ಜೀವಿತ ಮಾಡುವುದರಲ್ಲಿ ಎಲ್ಲಾ ಕಾರ್ಯಗಳು ಹೊಸದಾಗಿ ನಾವು ತಿಳ್ಕೊಳ್ತೀವಲ್ಲ, ಆ ರಕ್ಷಣೆ ನಾವು ಹೊಸದಾಗಿ ತಿಳ್ಕೊಳ್ತೀವಲ್ಲ, ಪ್ರತಿದಿನ ಆ ಒಂದು ಆ ಅನುಭವದ ಮೂಲಕ ಆಡುವಂತ ಹಾಡು ಹೊಸದಾದ ಹಾಡು.
The experience of the Israelites people is the deliverance from Egypt to the promised land. ಇಸ್ರೇಲಿಗಿರುವಂತ ಒಂದು ಅನುಭವ ಏನಂದ್ರೆ ಅವರನ್ನ ಆ ಒಂದು ಗುಲಾಮತನದಿಂದ ಆ ಕಾನಾನ್ ದೇಶಕ್ಕೆ ಕರ್ಕೊಂಡ್ ಬಂದ್ರು ದೇವರು. David wrote many songs about that. ದಾವೀದನು ಅನೇಕ ಕೀರ್ತನೆಗಳು ಬರೆದನು ಅದರ ಕುರಿತಾಗಿ. He was not part of the journey from Israel, from Egypt to Israel. ಆತನು ಆ ಒಂದು ಐಗುಪ್ತದಿಂದ ಇಸ್ರೇಲಿಗೆ ಮಾಡಿದ ಪ್ರಯಾಣದಲ್ಲಿ ಇರಲಿಲ್ಲ. But his generation, he learned that they made the experience of God's salvation so much experience of every generation in their life. ಅವರು ಎಲ್ಲಾ ತಲೆಮಾರುಗಳು ಸಹ ಆ ಒಂದು ಅನುಭವವನ್ನು ಹೊಂದಿಕೊಂಡಿದ್ದಾರೆ ಅಂತ ಆತನ ತಿಳಿದವನಾಗಿ ಅದನ್ನು ಬರೆದಿದ್ದಾನೆ. We find very difficult to pass on our faith to our children and family. ನಮ್ಮ ಒಂದು ನಂಬಿಕೆಯನ್ನೇ ನಮ್ಮ ಮಕ್ಕಳಿಗೆ ನಾವು ಕೊಡೋದೇ ಬಹಳ ಕಷ್ಟವಾಗಿದೆ. But David as an entire nation, he was dreaming that I want to pass on to the goodness of God to one generation to another generation. ಒಂದು ಸಂತತಿಯಿಂದ ಮತ್ತೊಂದು ಸಂತತಿಗೆ ದೇವರ ಒಳ್ಳೆತನ ನಾನು ಸಾರ್ತೀನಿ ಎಂಬ ಒಂದು ಆಸೆವುಳ್ಳವನಾಗಿದ್ದನು ದಾವೀದನು. And in verse 2 it says that proclaim his salvation day after day. ಆತನ ಒಂದು ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿಯಿರಿ. Salvation is not a one time event in our life. ರಕ್ಷಣೆ ಅನ್ನೋದು ನಮ್ಮ ಜೀವಿತದಲ್ಲಿ ಒಂದು ಸಾರಿ ನಡೆಯುವಂತ ಕಾರ್ಯ ಅಲ್ಲ. There are many people who say that in 16 years ago I received Jesus Christ. This is my experience. 16 ವರ್ಷಕ್ಕೆ ಮುಂಚೆ ನಾನು ಯೇಸುವಿನ ಅಂಗೀಕರಿಸಿಕೊಂಡಿದ್ದೆ ನನ್ನ ಒಂದು ಅನುಭವ ಅಂತ ಹೇಳ್ತಾರೆ. Salvation is you have a testimony on every day of your life. ಪ್ರತಿದಿನ ನಮ್ಮ ಜೀವಿತದಲ್ಲಿ ಸಾಕ್ಷಿ ಅನ್ನೋದು ಇದ್ದೇ ಇರ್ತದೆ. ಅದೇ ನಮ್ಮ ಒಂದು ರಕ್ಷಣೆ. Salvation is not one time event, it is a eternal journey with Jesus Christ. ಒಂದು ಸಾರಿ ನಡೆಯುವಂತದ್ದಲ್ಲ, ಯೇಸು ಕ್ರಿಸ್ತನಿಗೆ ನಿತ್ಯತ್ವಕ್ಕೂ ನಡೆಯುವಂತ ಒಂದು ಜೀವಿತವಾಗಿದೆ ಆ ರಕ್ಷಣೆ. We believe in the full salvation of God. ಆತನ ಒಂದು ಸಂಪೂರ್ಣವಾದ ಒಂದು ರಕ್ಷಣೆಯನ್ನು ನಾವು ಅನುಭವಿಸುವರಾಗಿದ್ದೇವೆ. Until we are made in the image of God, the God work of salvation in our life will never be exhausted. ಆತನ ಒಂದು ಸ್ವಾರೂಪ್ಯ ನಮ್ಮಲ್ಲಿ ತಿರುಗಿ ಬರೋವರೆಗೂ ಆತನ ರಕ್ಷಣಾ ಕಾರ್ಯವನ್ನು ನಿಲ್ಲಿಸೋದಿಲ್ಲ. ಹಲ್ಲೆಲೂಯಾ. David is saying that I have a salvation experience in my life. Though I am a king, my job for God is to declare the name of the Lord and the salvation day after day, day after day, day after day. ದೇವರ ರಕ್ಷಣೆ ನಾನು ನನ್ನ ಜೀವಿತದಲ್ಲಿ ನೋಡಿದ್ದೇನೆ. ಆದ್ರೆ ನಾನು ಆ ದೇವರ ರಕ್ಷಣೆ ಕುರಿತಾಗಿ ಸಾರಿ ಹೇಳುವಂತದ್ದು ಪ್ರತಿದಿನ ಮಾಡುವವನಾಗಿದ್ದೇನೆ ಅಂತ ಹೇಳ್ತಾನೆ ದಾವೀದನು. I told this story before. ಈ ಕಥೆ ಮೊದಲೇ ಹೇಳಿದ್ದೀನಿ. David wife asked him, I want to ask you something. ದಾವೀದನ ಹೆಂಡತಿ ಕೇಳಿದಂತೆ ನಾನು ಇಂತ ಏನೋ ಕೇಳಬೇಕು. Every day morning 5 a.m. you get up and go to your room. 5 ಗಂಟೆಗೆ ಎದ್ದು ಒಂದು ಹೋಗ್ತೀರಾ? When you come back, your face is swollen, your eyes are red. It looks like you are crying or something is happening. Can I know what's happening to you? ಹೊರಗಡೆ ಬಂದಾಗ ಅತ್ತಂಗಿರುತ್ತೆ, ನೀ ಕಣ್ಗಳು ಉತ್ಕೊಂಡಿರುತ್ತೆ, ಮುಖ ಉತ್ಕೊಂಡಿರುತ್ತೆ, ಏನಾಗ್ತದೆ ಅಂತ ಹೇಳ್ತೀಯಾ ಅಂತ ಹೇಳಿದ್ರು. And he said, you want to know what's happening to me? ಏನಾಗುತ್ತೆ ನನಗೆ ಅಂತ ಗೊತ್ತಾಗಬೇಕಾ ನಿನ್ಗೆ ಅಂತ ಕೇಳಿದ್ರು. Tomorrow morning I will take you 5 a.m. ಬೆಳಿಗ್ಗೆ 5 ಗಂಟೆಗೆ ಕರ್ಕೊಂಡು ಹೋಗ್ತೀನಿ ನಿನ್ನ ಅಂದ್ರು. She got so excited. ಆಕೆಗೆ ತುಂಬಾ ಸಂತೋಷ ಆಯ್ತು. Usually if you are a king's wife, you don't interfere in the administration of the king. ಒಬ್ಬ ರಾಜನ ಹೆಂಡತಿ ಆದ್ರೆ ರಾಜನ ಆಡಳಿತದಲ್ಲಿ ನೀವು ಮಧ್ಯೆ ಹೋಗಕ್ಕಾಗಲ್ಲ. But she took the liberty because he was so loving to her. She took a liberty to ask this personal question to the king. ಈ ಒಂದು ವೈಯಕ್ತಿಕ ಆ ಪ್ರಶ್ನೆಯನ್ನ ಆತನೊಂದಿಗೆ ಕೇಳಿದಾಗ ಆಕೆಯನ್ನ ಪ್ರೀತಿ ಮಾಡ್ತಾ ಇದ್ದ. So she got so excited that she didn't sleep that night. ಆ ರಾತ್ರಿ ಆಕೆ ನಿದ್ದೆ ಮಾಡಲಿಲ್ಲ. So she kept the alarm for 5 a.m. 5 ಗಂಟೆಗೆ ಅಲಾರಾಮ್ ಇಟ್ರು. But she got up 2 o'clock. 2 ಗಂಟೆಗೆ ಎದ್ರು. Then slept back. ತಿರುಗಿ ಮಲಗಿದ್ರು. 3 o'clock she got up. 3 ಗಂಟೆಗೆ ಎದ್ರು. 4 o'clock she got up. 4 ಗಂಟೆಗೆ ಎದ್ರು. 4:30 she got up. 4:30 ಎದ್ರು. And 4:45 she got up from her bed and got ready and waiting for the king. 4:45 ಎದ್ದು ರೆಡಿಯಾಗಿ ರಾಜನಿಗೋಸ್ಕರ ಕಾಯ್ತಾ ಇದ್ರು. And then the king took her to one small room underground of his palace. ಅವನು ಅರಮನೆಯಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ ತಗೊಂಡು ಹೋದ್ರು ಆ ವ್ಯಕ್ತಿನ. And then she went inside and she didn't find anything. ಅಲ್ಲಿ ಏನು ಇರಲಿಲ್ಲ ಆಕೆ ನೋಡಿದ್ರು. Because the queen always looked at the golden chair of the king. ಆ ಹೆಂಡತಿ ಆದವರು ಯಾವಾಗಲೂ ರಾಣಿ ರಾಜನ ಒಂದು ಚಿನ್ನದ ಸಿಂಹಾಸನ ನೋಡ್ತಾ ಇದ್ರು ಯಾವಾಗಲೂ. And she only knows the prosperity of the palace. ಅವನು ಅರಮನೆ ಇದ್ದಂತ ಎಲ್ಲಾ ಒಂದು ವೈಭವವನ್ನು ನೋಡಿದ್ರು. And then she said, why do you come to this room with nothing here? What's happening to you every day? ಯಾಕೆ ಇಲ್ಲಿ ಬರ್ತಾ ಇದ್ದೆ, ಏನು ಇಲ್ವೇ ಇಲ್ಲಿ ಅಂದ್ರು. And he showed her, can you see that stick, the rod? ಅಲ್ಲೊಂದು ದೊಡ್ಡ ಇದೆ ನೋಡ್ತೀಯಾ? Yeah, so it's there. Yeah, that's the rod. Then he told, this is what I used when I was a shepherd boy.
ನಾನು ಕುರುಬನಾಗಿದ್ದಾಗ ಇದನ್ನ ನಾನು ಉಪಯೋಗಿಸ್ತಾ ಇದ್ದೆ. So he showed her everything that he used as a shepherd boy. ಅದನ್ನು ಕುರುಬನಾಗಿದ್ದಾಗ ಏನೆಲ್ಲ ಅದನ್ನು ಉಪಯೋಗಿಸ್ಕೊಂಡು ಅದೆಲ್ಲ ಆ ವಸ್ತುವನ್ನ ನೀಡಿದ್ದ. And he told her that I come every day here, I kneel down, I to see these things, and then I praise God. That God, I praise you, I was a shepherd boy, with your great mercy that you made me a king. I always obedient and servant. ಹಾಲೆಲೂಯಾ. ನಾವೆಲ್ಲ ನೋಡ್ತೀವಿ, ಹೇಳ್ತಾರೆ ದಾವೀದ ಎಂತಿಗೆ ಇದೆಲ್ಲ ನೋಡ್ಕೊಂಡು ನಾನು ಯಾವಾಗ ದೇವ್ರ ಸ್ತೋತ್ರ ಮಾಡ್ತೇನೆ. ನಾನು ಕುರುಬನಾಗಿದ್ನಲ್ಲ, ನಾನು ಈ ತರ ಬಡವನಾಗಿದ್ನಲ್ಲ, ಏನು ಅಂದವನಾಗಿದ್ನಲ್ಲ, ನನ್ನ ಮೇಲೆ ನೀನು ದೊಡ್ಡದಾದ ಒಂದು ಪ್ರೀತಿಯನ್ನ ಕೃಪೆಯನ್ನು ತೋರಿಸಿ ನನ್ನ ಈಗ ರಾಜ್ಯದಾಗ ಮಾಡಿದೇನೋ, ಅದಕ್ಕಾಗಿ ನನಗೆ ಸ್ತೋತ್ರ ಮಾಡ್ತೀನಿ ಅಂತ ಅದನ್ನ ಪ್ರತಿದಿನ ಮಾಡ್ತಾ ಇದ್ದೆ. Hallelujah. And also he told her that for me, I rather sit in the gate of the house of the Lord than to be in my palace. ಅದೇ ಆದ್ರೆ ಹೇಳ್ತಾನೆ, ದೇವರ ಒಂದು ಬಾಗಿಲಲ್ಲಿ ಬೇಕನ್ನ ಕಾಯ್ಕೊಂಡಿರ್ತೀನಿ, ರಾಜನಾಗಿರೋದಕ್ಕಿಂತಲೂ. That's king. ಅದೇ ದಾವೀದನ ಅರಸನು. So he is telling that my job is to declare the salvation of the Lord day after day, day after day, day after day. ಅದರಿಂದ ಪ್ರತಿನಿತ್ಯವೂ ನಾನು ಆ ರಕ್ಷಣೆಯನ್ನ ನಾನು ಸಾರಿ ಹೇಳ್ತೀನಿ. Until the Lord calls me home, I am not going to rest. ಆತನು ನನ್ನನ್ನ ಆತನ ಸನ್ನಿಧಾನಕ್ಕೆ ಕರೆಯೋವರೆಗೂ, ಪರಲೋಕ ಕರೆಯೋವರೆಗೂ ನಾನು ಮಾಡ್ತಾನೆ ಇರ್ತೀನಿ. And he declared the name of the Lord to all the earth. ಎಲ್ಲಾ ಕಡೆಯೂ, ಲೋಕದ ಎಲ್ಲಾ ಕಡೆಯೂ ಆತನ ಒಂದು ನಾಮವನ್ನ ಸಾರಿ ಹೇಳುವುದನ್ನ ನೋಡ್ತೇವೆ. So verse 1 to 3 is to call to worship. 1ರಿಂದ 3ನೇ ವಚನಗಳು ಅದು ನಮ್ಮನ್ನ ಆರಾಧನೆ ಮಾಡಕ್ಕೆ ಕರೆಯುವಂತದ್ದು. We have a very wrong idea about worship. ನಮ್ಮಲ್ಲಿ ತಪ್ಪದಾದಂತ ಒಂದು ಭಾವನೆ ಇದೆ ಆರಾಧನೆಯ ಕುರಿತು. What we think that every Sunday I have to come, at least 1 hour I have to worship. ನಾನು ಬರ್ಬೇಕು, ಭಾನುವಾರದಲ್ಲಿ ನಾನು 1 ಗಂಟೆ ಆದ್ರೂ ಆರಾಧನೆ ಮಾಡ್ಬೇಕು. And then the worship means for us is to, I want to sing all the songs and then melt my heart. ನಾ ಎಲ್ಲ ಹಾಡುಗಳನ್ನ ಹಾಡಿ ನನ್ನ ಹೃದಯವನ್ನ ನಾನು ದೇವರಿಂದ ಕರಗಿಸಬೇಕು. And then half of the time I have to sit and sing, half of the time I have to stand and sing. ನಾನು ಅರ್ಧ ಗಂಟೆ ಕೂತ್ಕೊಂಡು ಆಡ್ಬೇಕು, ಅರ್ಧ ಗಂಟೆ ನಿಂತ್ಕೊಂಡು ಆಡ್ಬೇಕು. We think this is the worship. ಇದೇ ನಮ್ಗೆ ಆರಾಧನೆ ಅನ್ಕೊಂಡಿದ್ದೀವಿ. But in Psalms 96, David, the psalmist, is teaching us the call to worship is to adore and understand the salvation of God, the holiness of God, the sing the new song, the remembrance of God's work in your life is the act of singing and praising God. ಆತನಿಗೆ ಆಡುವಂಥದ್ದು, ಆತನಿಗೆ ಸ್ತೋತ್ರ ಮಾಡುವಂಥದ್ದು ಅಂದ್ರೆ ಆತನಿಗೆ ಹೊಸ ಕೀರ್ತನೆ ಆಡ್ಬೇಕು, ಆತನ ಒಂದು ನಾಮವನ್ನ ಸಾರಿ ಹೇಳ್ಬೇಕು, ಆತನ ನಾಮವನ್ನ ಕೊಂಡಾಡಬೇಕು, ಆತನ ರಕ್ಷಣೆಯನ್ನು ಪ್ರತಿನಿತ್ಯ ಸಾರಬೇಕು. ಅದು ಮಾತ್ರವಲ್ಲ, ನಾವು ಆತನ ಅದ್ಭುತ ಕೃತ್ಯಗಳನ್ನ ಪ್ರಸಿದ್ಧಿಪಡಿಸಬೇಕು, ಪರಿಶುದ್ಧತೆಯನ್ನ ನಾವು ಹೇಳ್ಬೇಕು. And also is telling that the act of worship God is also dreaming about sharing this good news of God's salvation to other people in the world. ಆರಾಧನೆ ಅನ್ಬೇಕಾದ್ರೆ ದೇವರ ಒಳ್ಳೆತನವನ್ನ ಬೇರೆಯವರಿಗೂ ಸಹ ಸಾರಿ ಹೇಳುವಂತದ್ದು ಅನ್ನುವ ಕುರಿತಾಗಿ ನಾವು ಕನಸು ಕಾಣಬಹುದು. So we all satisfy in singing and then going back home. ನಾವು ಹಾಡು ಹೇಳ್ತೀವಿ, ನಾವು ತಿರುಗಿ ಮನೆಗೆ ಹೋಗ್ತೀವಿ ತೃಪ್ತಿಯಿಂದ. We have no dreams. ನಮ್ಮಲ್ಲಿ ಯಾವ ಒಂದು ಕನಸು ಇಲ್ಲ. The second part of the psalm is 4 to 6 is the reason for worship. 4ರಿಂದ 6ನೇ ವಚನದಲ್ಲಿ ನಾವು ಆರಾಧನೆ ಮಾಡಲಿಕ್ಕೆ ಕಾರಣ ಇದೆ, ಓದಿ. ಯೆಹೋವನು ಬಹಳವಾಗಿ ಸ್ತುತಿಯನ್ನು ಆಗಿದ್ದಾನೆ. ಎಲ್ಲಾ ದೇವರುಗಳ ಆತನೇ ಭಯಂಕರನು. ಜನಾಂಗಗಳ ದೇವತೆಗಳ ಬೊಬ್ಬೆಗಳೇ, ಯೆಹೋವನಾದರೋ ಗಗನ ಮಂಡಲವನ್ನು ನಿರ್ಮಿಸಿದವನು. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರಾದ ಬಲ ಸೌಂದರ್ಯಗಳು ಇರುತ್ತವೆ. This is the reason for our worship. ಇದೇ ನಾವು ಆರಾಧನೆ ಮಾಡೋದಕ್ಕೆ ಕಾರಣ. The reason for our worship is we believe in only one God who is alive, who is holy, splendor and beauty in God's holiness. ನಾವು ಯಾಕೆ ಆರಾಧನೆ ಮಾಡ್ತೀವಿ ಅಂದ್ರೆ ಆತನೇ ಒಬ್ಬನೇ ದೇವರು, ಆತನೇ ಸೃಷ್ಟಿಕರ್ತನು, ಆತನೇ ಸುಂದರನು, ಆತನೇ ಎಲ್ಲವೂ ಆಗಿದ್ದಾನೆ, ಸರ್ವಭೌಮತ್ವದ ದೇವನಾಗಿದ್ದಾನೆ ಅಂತ ನಾವು ಆರಾಧನೆ ಮಾಡ್ತೀವಿ. And then verse 6 is talking about His splendor and majesty are before Him. He is the splendor, He is the majesty, He is the strength, He is the glory. He is in this sanctuary. That's why the reason. ಆತನ ಪವಿತ್ರಾಲಯದಲ್ಲಿ ಆತನು ಬಹಳ ಸುಂದರವುಳ್ಳವನಾಗಿದ್ದಾನೆ, ಬಹಳ ಐಶ್ವರ್ಯವುಳ್ಳವನು, ಆತನು ಮೆಜೆಸ್ಟಿಯಾಗಿ ಎಲ್ಲ ಆಗಿದ್ದಾನೆ. That's the reason for our worship. ಅದೇ ಕಾರಣ ನಾವು ಆತನಿಗೆ ಸ್ತೋತ್ರ ಮಾಡುವುದು. The call to worship is declaring the salvation of God every day in our life. ಪ್ರತಿನಿತ್ಯ ನಾವು ಅದರ ರಕ್ಷಣೆಯನ್ನ ಸಾರಿ ಹೇಳುವಂತದ್ದು. To keep the fresh memory of God's work of salvation in our life.
ಆತನು ಮಾಡಿದಂತಹ ರಕ್ಷಣೆಯನ್ನ ನಾವು ಹೊಸದಾಗಿ ಯಾವಾಗ ಜ್ಞಾಪಕದಲ್ಲಿ To ಇಟ್ಟುಕೊಳ್ಳುವಂತದ್ದು, sing new song and bring praises to Him. ಹೊಸ ಕೀರ್ತನೆಗಳ ಮೂಲಕವೇ ಆತನಿಗೆ ಸ್ತೋತ್ರ ಮಾಡುವಂತದ್ದು. And then the reason for worship is because He is the majesty, He is the splendor, and He is among all the gods. He is the glorified and He is in His sanctuary. ಎಲ್ಲಾ ದೇವರುಗಳ ಮಧ್ಯದಲ್ಲಿ ಆತನು ದೊಡ್ಡವನಾಗಿ ಮಹಾ ವೈಭವವುಳ್ಳವನಾಗಿ ಇರುವುದರಿಂದಲೇ ನಾವು ಆತನಿಗೆ ಆರಾಧನೆ ಮಾಡ್ತೇವೆ. The third thing Psalms 96 is talking about is one family of God. ಒಂದೇ ದೇವರ ಕುಟುಂಬದ ಕುರಿತಾಗಿ ಮಾತಾಡ್ತಾನೆ ಇಲ್ಲಿ Can you ಕೀರ್ತನೆಗಳಲ್ಲಿ. imagine 3000 years ago? 3000 ವರ್ಷಕ್ಕೆ ಮುಂಚಿತವಾಗಿ A king is dreaming ಆ ರಾಜ ಕನಸು ಕಾಣ್ತಾ ಇದ್ದಾನೆ, that all the world must become one family of God. ಲೋಕದ ಎಲ್ಲಾ ಜನರು ಒಂದೇ ಕುಟುಂಬ ಆಗ್ಬೇಕು ಅಂತ. That is the foundation for church. ಅದೇ ಸಭೆಯ ಒಂದು ಅಸ್ಥಿವಾರವಾಗಿದೆ. Yesterday I was reading a book. ನಾವು ಪುಸ್ತಕ ಓದ್ತಾಗ ನಿನ್ನೆ It's a book about 1,700 or 400 years of the Chalcedonian or Nicene Creed, formation of the Nicene Creed. 1700 ವರ್ಷಕ್ಕೆ ಮುಂಚಿತವಾಗಿ ನಮ್ಮ ನಾಸಿರಿನಲ್ಲಿ ಇರುವಂತಹ ನಾಸಿರಿನ್ ಕ್ರೀಡ್ ಅಂತೀವಲ್ಲ, ನೈಸೀರಿಯನ್ ಎಂಬ ಕ್ರೀಡೆ ಕುರಿತಾಗಿ ಅದು ಸ್ಥಾಪಿತವಾಗಿದೆ. ಅವಾಗಲೇ You have Apostle Creed, you have a Nicene Creed. ಆ ನೈಸೀರಿಯನ್ ಕ್ರೀಡೆ ಅಂತ ನಮ್ಗೆ ಅಪೊಸ್ತಲರ ಕ್ರೀಡ್ ಇದೆಯಲ್ಲ ಅದೇ ತರ. As I was reading it, I really astonished the way the creed was established. ಯಾವ ರೀತಿಯಾಗಿ ಅದನ್ನು ಮಾಡಿದ್ದಾರೆ ನೋಡ್ಬೇಕಾದ್ರೆ ನನಗೆ ಆಶ್ಚರ್ಯ ಆಯ್ತು. So the creed is not outside of the Bible. The creed is the affirmation of the what Bible is talking about. ಸತ್ಯವೇದ ಹೊರಗಡೆ ಇಲ್ಲ, ಸತ್ಯವೇದ ಒಳಗಡೆ ಇರುವಂತ ಎಲ್ಲಾ ನಂಬಿಕೆಗಳನ್ನ ತಿರುಗಿ ನಮಗೆ ದೃಢಪಡಿಸುವಂತದ್ದಾಗಿದೆ. So in that book he emphasized that how God in Holy Trinity, Father and Son are holy as one family, one unity. ಯಾವ ರೀತಿ ತಂದೆ ಮಗ ಪರಿಶುದ್ಧಾತ್ಮ ಒಂದಾಗಿದ್ದಾರೆ, ಒಂದೇ ಕುಟುಂಬದವರಾಗಿದ್ದಾರೆ ಎಂಬುದನ್ನು ಅಲ್ಲಿ ಮಾತಾಡ್ತಾರೆ. That is the example of how the entire world has to be one like God, as a one family of God, as a church. ಯಾವ ರೀತಿಯಾಗಿ ಲೋಕದಲ್ಲಿರುವ ಎಲ್ಲಾ ಜನಗಳು ಸಭೆಯಾಗಿ ದೇವರ ಒಂದೇ ಕುಟುಂಬವಾಗಿ ಮಾರ್ಪಡೋದು ಎಂದು. I was very astonished with the writing. I was very encouraged to read that book. ಅದನ್ನು ಓದೋದಕ್ಕೆ ನಂಗೆ ಬಹಳ ಪ್ರೋತ್ಸಾಹ ಆಯ್ತು. Then I was remembering when David is dreaming that I want to see that all the earth must become one family of the holy family of God. ಎಲ್ಲ ಜನಗಳು ಸಹ ದೇವರ ಒಂದೇ ಕುಟುಂಬವಾಗಿ ಪರಿಶುದ್ಧ ಕುಟುಂಬವಾಗಿ ಮಾರ್ಪಡಬೇಕು ಎಂಬುದನ್ನು ದಾವೀದನು ಕನಸು ಕಾಣ್ತಾ ಇದ್ದಾನೆ. This can be done only through his son Jesus Christ. ಆತನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಮಾತ್ರವೇ ಸಾಧ್ಯ. At the time when David was talking about this, that he cannot reach out to other part of the world. ಆತನು ಈ ರೀತಿಯಾಗಿ ಹೇಳ್ತಾ ಇರ್ಬೇಕಾದ್ರೆ ಆತನು ಬೇರೆ ಎಲ್ಲಾ ದೇಶದ ಬೇರೆ ಲೋಕದ ಬೇರೆ ಕಡೆಗೆ ಹೋಗಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳಿ. But after 14 generation of David and Jesus Christ, through Jesus Christ, all the people on earth as unified as one family of God. So therefore we are as one family. 14 ಸಂತತಿಗಳ ನಂತರವಾಗಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಮೂಲಕವಾಗಿ ಲೋಕದ ಎಲ್ಲಾ ಜನಗಳು ಸಭೆಯಾಗಿ ಬರಬೇಕಾದ್ರೆ ದೇವರ ಪರಿಶುದ್ಧವಾದ ಒಂದು ಕುಟುಂಬವಾಗಿ ಮಾರ್ಪಡುತ್ತೆ. 3000 years ago a king is dreaming about. 3000 ವರ್ಷಕ್ಕೆ ಮುಂಚಿತವಾಗಿ ಒಬ್ಬ ರಾಜ ಕನಸು ಕಾಣ್ತಾ ಇದ್ದಾನೆ. What is our dream? ನಮ್ಮ ಒಂದು ಕನಸು ಏನಾಗಿದೆ? Let's read 7 to 10. 7 ರಿಂದ 10ನೇ ವಚನ ಓದೋಣ. ಜನಾಂಗಗಳೇ, ಕಾಲಪ್ರಭಾವಗಳು ಯೆಹೋವನವೇ ಎಂದು ಹೇಳಿ ಆತನನ್ನು ಘನಪಡಿಸಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಕಾಣಿಕೆಯೊಡನೆ ಆತನ ಅಂಗಳಗಳಿಗೆ ಬನ್ನಿರಿ. ಪರಿಶುದ್ಧ ತುಂಬಾ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ. ಎಲ್ಲಾ ಭೂನಿವಾಸಿಗಳ ಆತನ ಮುಂದೆ ನಡೆಯಿರಿ. So it says that verse 7, ascribe to the Lord all you families of nations. ಭೂಜನಾಂಗದವರೇ ಬಲ ಪ್ರಭಾವಗಳು ಯೆಹೋವನೇ ಎಂದು ಹೇಳಿ ಆತನನ್ನು ಘನಪಡಿಸಿರಿ. So this is possible only through his son Jesus Christ. ಯೇಸು ಕ್ರಿಸ್ತನ ಮೂಲಕ ಮಾತ್ರವೇ ಇದು ಸಾಧ್ಯ. It is God's desire that he has to bring all of us as one family of God. ದೇವರ ಚಿತ್ತ, ದೇವರ ಇಷ್ಟ, ಅದು ನಮ್ಮೆಲ್ಲರನ್ನ ದೇವರ ಒಂದು ಕುಟುಂಬವಾಗಿ ಮಾರ್ಪಡಿಸಬೇಕು. And to this family of God, the glory and honor of the strength of the Lord is the foundation of our one family. ನಮ್ಮ ಒಂದು ಒಂದೇ ಕುಟುಂಬವಾಗಿರುವ ನಮ್ಮ ಕುಟುಂಬಕ್ಕೆ ಇರುವಂತಹ ಅಡಿಪಾಯ ಅಂದ್ರೆ ಆತನೇ ಶಕ್ತಿಯುಳ್ಳ ದೇವನು, ಆತನೇ ದೇವರೆನ್ನುವುದು. And also it tells that the activity of our worship, how the act of our worship must be there. ನಾವು ಮಾಡುವಂತ ಆರಾಧನೆಯಲ್ಲಿ ಯಾವ ರೀತಿಯಾಗಿ ಮಾಡ್ತೇವೆ ಅನ್ನೋದು ಇರಬೇಕು, ಆ ರೀತಿ ತೋರಿಸ್ತದೆ. In verse 8 it says, ascribe to the Lord the glory to his name. So first of all we have to honor and glorify him, ascribe to the Lord
the glory due to His name. He is all worthy of our praise. That's the first qualification to be one family of God. ನಾವು ಒಂದೇ ಕುಟುಂಬದವರಾಗಿ ಮಾಡಬೇಕಾದ ಮೊದಲನೇ ಒಂದು ಯೋಗ್ಯತೆ ಏನಂದ್ರೆ ನಾವು ಆತನ ನಾಮಕ್ಕೆ ಸಲ್ಲಬೇಕಾದ ತಕ್ಕವಾದಂತ ಯೋಗ್ಯವಾದಂತ ಒಂದು ಘನತೆಯನ್ನು ಸಲ್ಲಿಸಬೇಕು. The second thing is bring an offering and come into His courts. ಎರಡನೇದಾಗಿ ಕಾಣಿಕೆಯೊಡನೆ ಆತನ ಅಂಗಾಂಗಕ್ಕೆ ಬರಬೇಕು. So if we love God, we give ourselves. ನಾವು ಆತನ ಪ್ರೀತಿ ಮಾಡುವುದಾದ್ರೆ ನಮ್ಮನ್ನೇ ನಾವು ಆತನಿಗೆ ಕೊಡುತ್ತೇವೆ. And when we say offering, we misunderstand. ನಾವು ಕಾಣಿಕೆ ಅಂಬೇಕಾದ್ರೆ ನಾವು ಅದು ತಪ್ಪಾಗಿ ತಿಳ್ಕೊಳ್ತೀವಿ. We think offering is only money. ಬರೀ ನಾವು ದುಡ್ಡು ಮಾತ್ರ ನಾವು ಕಾಣಿಕೆ. I know God bless some of you with money. ನನ್ಗೆ ಗೊತ್ತು ಅನೇಕರನ್ನ ದೇವರು ಆಶೀರ್ವದಿಸಿದ್ದಾರೆ ದುಡ್ಡಿನಿಂದ. But people like our pastors, God did not bless us with money. ದೇವರು ಸಹಪಾಲಕರಿಗೆ ನಮಗೆ ಆ ಒಂದು ದುಡ್ಡಿನಿಂದ ಆಶೀರ್ವಾದ ಕೊಟ್ಟಿಲ್ಲ. So then we have to think, but what else God has given? ಅದಿದ್ರೆ ಬೇರೆ ಏನ್ ದೇವರು ನಮ್ಗೆ ಕೊಟ್ಟಿದ್ದಾರೆ ಅಂತ ನಾವು ಯೋಚನೆ ಮಾಡಬೇಕು. When I accepted Christ at the age of 18, ನಾನು 18 ವರ್ಷಕ್ಕೆ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡೆ. I asked God, why did you call a person like me? I have nothing to give to you, God. ನನಗೆ ಏನಿಲ್ಲ ಕೊಡೋದಕ್ಕೆ, ನಿನಗೆ ಯಾಕೆ ನನ್ನಂತವನ್ನ ಕರೆದೆ ಅಂತ ಕೇಳಿದೆ. Then God reminded me, I gave you sharp mind. ನಿಮಗೆ ಶಾರ್ಪ್ ಮೈಂಡ್ ಕೊಟ್ಟಿದ್ದೀನಿ. I gave you some talent. ಕೆಲವೊಂದು ಕೊಟ್ಟಿದ್ದೀನಿ ತಾಲಾಂತಗಳು. And I gave you time. ನಾನು ಸಮಯ ಕೊಟ್ಟಿದ್ದೀನಿ. These are the offering you have to bring to the sanctuary. ಇದೆಲ್ಲವನ್ನ ನೀವು ನನ್ನ ಅಂಗಕ್ಕೆ ತೆಗೆದುಕೊಂಡು ಬರಬೇಕು ಕಾಣಿಕೆಯಾಗಿ. Yes, we give our tithes and offering to the church. ನಾವು ದಶಭಾಗನ ಕಾಣಿಕೆಗಳನ್ನ ಕೊಡ್ತೀವಿ ಸಭೆಗೆ. In addition, we think that when I give my money to God, everything is taken care. ನಾವು ದುಡ್ಡು ಕೊಟ್ಟ ತಕ್ಷಣ ಆಗೋಯ್ತು, ಎಲ್ಲ ಕೊಟ್ಟಿದೀವಿ, ಎಲ್ಲವನ್ನು ತೆಗೆದುಕೊಂಡೆ ದೇವ್ರು ಕೊಟ್ಟಂಗೆ ಅಂತ ಅನ್ಕೊಂಡ್ಬಿಟ್ಟು. But God is telling you, give all yourself to God's sanctuary. ಎಲ್ಲ ನಿನ್ನದು ಎಲ್ಲವನ್ನ ದೇವ್ರು ಕೊಡಿ ಅಂತ ದೇವ್ರು ಹೇಳ್ತಾನೆ. My money, my talent, my time, my beauty, everything belongs to God. ನನ್ನ ಸುಂದರತೆ, ನನ್ನ ಒಂದು ದುಡ್ಡು, ನನ್ನ ಒಂದು ತಾಳಂತ, ನನ್ನ ಸಮಯ ಎಲ್ಲವನ್ನ ಕೊಡು ಅಂತಾರೆ ದೇವ್ರು. When I was pastoring a church in Whitefield, there was one believer. ವೈಟ್ಫೀಲ್ಡ್ ನಾನು ಸಭೆ ನಡೆಸ್ತಾ ಇದ್ದೆ, ಒಂದು ವಿಶ್ವಾಸಿ ಇದ್ರು. He worked in SAN engineering company. ಸ್ಯಾನ್ ಇಂಜಿನಿಯರ್ ಕಂಪನಿ ಕೆಲಸ ಮಾಡ್ತಾ ಇದ್ರು. So every 25th you will receive his salary. 25ನೇ ತಾರೀಕು ಅವ್ರು ಸಂಬಳ ಬರ್ತಾ ಇತ್ತು. He will straight come to the church with the ಅದು salary. ತಗೊಂಡು ಸ್ಯಾಲರಿ ಬರ್ತಾ ಇತ್ತು. They were not transferring at that time. I am talking in the 90s in bank. So he bring cash. ಕ್ಯಾಶ್ ತಗೊಂಡು ಬರ್ತಾ ಇತ್ತು. And then he comes and take 10% of his salary and give it to us in the church. Whether it is Sunday or Monday, Tuesday, Saturday, he doesn't care. Straight from he receives salary, he will come to church and give 10%. ವಾರದ ಯಾವ ದಿನ ಆದ್ರೂ ಪರವಾಗಿಲ್ಲ, ಸಮಯ ತಗೊಂಡ ತಕ್ಷಣ ಬಂದ್ಬಿಟ್ಟು ಆ ಸಮಯ ತಗೊಂಡ್ಬಿಟ್ಟು ದಶಭಾಗ ಕೊಡ್ತಾರೆ. So I told him, don't do that. Bring on Sunday and put it in the offering box. ಅದು ಮಾಡಬೇಡಿ ಅಂತ ಭಾನುವಾರ ಬಂದು ಆಫರಿಂಗ್ ಬಾಕ್ಸ್ ಅಲ್ಲಿ ಹಾಕಿ ಅಂದ್ರು. He said, no, pastor. ಇಲ್ಲ ಪಾಸ್ಟರ್, I have no confidence that I can keep this money till Sunday. ನನಗೆ ಕಾನ್ಫಿಡೆನ್ಸ್ ಇಲ್ಲ, ನನಗೆ ಭರವಸೆ ಇಲ್ಲ, ನಾನು ಸಂದೇಹವಾಗಿ ಇಟ್ಕೊಂತೀನಿ, ಕಟ್ಕೊಂಡ್ಬಿಡ್ತೀನಿ. Also, I don't know how I am going to spend other money. So first I give what is belong to God. Then I am free. ನಾನು ಮೊದಲು ದೇವರಿಗೆ ಏನ್ ಸಂಬಂಧಪಟ್ಟ ಅದು ಕೊಟ್ಬಿಟ್ರೆ ನಾನು ನಂತರ ಫ್ರೀ ಆಗಿರ್ತೀನಿ. So then I told him, then what about the 90%? ಆ 90% ಏನು ಮುಂದೆ ಆಗ್ತದೆ? Is it belongs to you? ಅದು ನಿನಗೆ ಸಂಬಂಧಪಟ್ಟಿದ್ದ? He said yes. ಹೌದು. Because Bible, you told me that 10% belongs to God. ನೀನೇ ಹೇಳಿದ ಸಮಪಾಲಕರಾಗಿ 10% ಅದೇ ದಶಭಾಗ ದೇವರಿಗೆ ಸೇರಿದ್ದು ಅಂತ. So 90% belongs to me. 90% ನಂತಾನೆ. So I told him, okay, come, we'll go to your home. ಬರೀ ನಿಮ್ಮ ಮನೆಗೆ ಹೋಗೋಣ ಅಂತ ಹೇಳಿದೆ. And then we went to his home, and then I taught his family that even that 90% belongs to God. ಆ 90% ಸಹ ದೇವರದೇ ಅಂತ ನಾನು ಅವ್ರಿಗೆ ಕಳಿಸ್ಕೊಟ್ಟೆ. 10% you give to God, 90% you are not free to do whatever you want. 10% ದೇವರಿಗೆ ಕೊಟ್ಬಿಟ್ಟು 90% ಇಷ್ಟ ಬಂದಂಗೆ ಮಾಡೋದಲ್ಲ ನಿನ್ಗಾಗಿ. You are accountable to God, even that 90%. ಆ 90% ದುಡ್ಡನ್ನು ಸಹ ದೇವರಿಗೆ ನೀವು ಲೆಕ್ಕ ಕೊಡಬೇಕು. Because this world is created by Him. ದೇವರೇ ಈ ಲೋಕ ಸೃಷ್ಟಿ ಮಾಡಿದ್ದಾನೆ. The knowledge He gave you is created, given by Him. ದೇವರು ಕೊಡೋದ ಜ್ಞಾನ ಆತನೇ ಕೊಟ್ಟರು. The life is given by Him. ಜೀವ ಕೊಡೋದು ಯೇಸು ಕ್ರಿಸ್ತನೇ. You are nothing. You brought nothing into this world. Everything belongs to God. ನಾವು ಈ ಲೋಕಕ್ಕೆ ಬಂದಾಗ ಏನ್ ತಗೊಂಡ್ಬಂದಿಲ್ಲ, ಎಲ್ಲ ದೇವರಿಗೆ, ಅದು ದೇವರೇ ಅದನ್ನು ಸುಂಟು ಮಾಡೋದು. And then I also told them that even your time, your talent, your knowledge belongs to God. Tithe everything to God, whatever God. ನಿಮ್ಮ ಜ್ಞಾನ, ದುಡ್ಡು, ಸಮಯ ಎಲ್ಲ ದೇವರದೇ, ಅದಕ್ಕಾಗಿ ಅದರಲ್ಲೂ ಸಹ ಟೈತ್ ಕೊಡಿ ಎಂದು. And David gave many gold and silver to the temple. ದಾವೀದನು ಅನೇಕ ಚಿನ್ನ ಬೆಳ್ಳಿಯನ್ನು ದೇವರು ಕೊಟ್ಟರು. But in one Psalms he is telling, Lord, you are not pleased in the offering that I give you.
ಕೀರ್ತನೆಯಲ್ಲಿ ಹೇಳ್ತಾರೆ, ನಾನು ಕೊಟ್ಟಂತ ಯಜ್ಞಗಳು ಬಲಿಯ ನೀನು ಇಷ್ಟಪಡಲಿಲ್ಲ ದೇವರೇ. You know how much tons of gold David gave to the temple? ಎಷ್ಟು ಕೊಟ್ಟರು ಗೊತ್ತಾ ದಾವೀದನು ದೇವಾಲಯಕ್ಕೆ ಚಿನ್ನನ? 14 tons of gold he donated to the temple. 14 tons of gold ನ ದೇವರು ಆ ದೇವಾಲಯಕ್ಕೆ ದಾವೀದನು ಕೊಟ್ಟರು. But he sat outside the church temple and he is praying to God, Lord, you are not pleased to with the gold and silver I gave. ಆ ದೇವಾಲಯದಲ್ಲಿ ಕೂತ್ಕೊಂಡು ಹೊರಗಡೆ ಪ್ರಾರ್ಥನೆ ಮಾಡ್ತಾನೆ ದಾವೀದನು, ನಾನು ಕೊಟ್ಟಂತ ಎಲ್ಲ ಒಂದು ಬಲಿಗಳಿಂದ ನೀನು ಮೆಚ್ಚುಗೆ ಆಗಿಲ್ಲ, ನೀನು ಇಷ್ಟಪಡಲಿಲ್ಲ. Anybody can give. ಯಾರು ಬೇಗ ಕೊಡ್ಬೋದು? Anybody in this world can give gold and silver to you. ಲೋಕದಲ್ಲಿ ಯಾರು ಬೇಗ ಕೊಡ್ಬೋದು ಚಿನ್ನ ಬೆಲೆಯ ನಿನಗೆ? But what your act of my worship is the broken and contrite heart. ಅದೇ ನಾನು ಕೊಡುವಂತ ಆರಾಧನೆ ಅಂದ್ರೆ ಜಜ್ಜಿದ ಮನಸ್ಸೇ, ಕುಗ್ಗಿದಂತ ಮನಸ್ಸೇ ನಿನಗೆ ಇಷ್ಟ. You know, a king is telling that I have a capacity to give money and tithes and anything to the church, but Lord, I give my broken heart. ನಾನು ಏನ್ ಬೇಕಾದ್ರೂ ಕೊಡ್ಬೋದು ದೇವಾಲಯಕ್ಕೆ, ಆದ್ರೆ ನಾನು ಕೊಡುವಂತ ನನ್ನ ಕುಗ್ಗಿದ ಮನಸ್ಸೇ. That's the offering he is talking about. ಆ ಕಾಣಿಕೆಯನ್ನೇ ಇಲ್ಲಿದೆ ಮಾತಾಡೋ ಕೀರ್ತನೆಗಳು. Don't think that by giving money to the church your job is over. ದುಡ್ಡನ್ನ ಸಭೆ ಕೊಟ್ಟ ನಂತರ ನಿಮ್ಮ ಜವಾಬ್ದಾರಿ ಮುಗೀತು ಅಂತ ಅನ್ಕೋಬೇಡಿ. 90% also you are responsible. 90% ಸಹ ನೀವು ಜವಾಬ್ದಾರಿ ಉಳ್ಳವರಾಗಿದ್ದೀರಿ. And whatever your talent, God gave everybody equally 24 hours, correct? ಎಲ್ರಿಗೂ 24 ಗಂಟೆ ಸಮಯ ಕೊಟ್ಟಿದಾರಾ? Okay. Some people are praying for 4 hours, some people are praying for 4 minutes. ಕೆಲವರು 4 ಗಂಟೆಗೆ ಪ್ರಾರ್ಥನೆ ಮಾಡಿದ್ರೆ ಕೆಲವರು 4 ನಿಮಿಷ ಪ್ರಾರ್ಥನೆ. God wants tithing in everything that you have. ನಮ್ಗಿರುವಂತ ಎಲ್ಲರೂ ಸಹ ದೇವರಿಗೆ ದಶಮಾಭಾಗ ಕೊಡ್ಬೇಕಂತ ದೇವರು ಕೇಳ್ತಾರೆ. Your money, ನಿಮ್ಮ ಒಂದು ದುಡ್ಡು, your time and your talent. ನಿಮ್ಮ ಸಮಯ ಮತ್ತು ಕಾಲ. The last thing I want that David is the psalmist emphasize is the judgment of God. ಕೀರ್ತನೆಗಾರನು ಹೇಳ್ತಾ ಇರುವಂತ ಕೊನೆದಾಗ ಹೇಳುವಂತದ್ದು ದೇವರ ಒಂದು ನ್ಯಾಯ ತೀರ್ಪು. When we think about God's judgment, we fear. ದೇವರ ಒಂದು ನ್ಯಾಯ ಪ್ರಮಾಣ ಅಂತ ಹೇಳ್ಬೇಕಾದ್ರೆ, ನ್ಯಾಯ ತೀರ್ಪು ಅಂತ ಹೇಳ್ಬೇಕಾದ್ರೆ ನಮ್ಗೆ ಭಯ ಆಗುತ್ತೆ. We have to understand judgment as the righteousness of God. ಆ ನ್ಯಾಯ ತೀರ್ಪು ಅನ್ನುವಂಥದ್ದು ದೇವರ ನೀತಿ ಅಂತ ನಾವು ಅರ್ಥ ಮಾಡ್ಕೊಳ್ಳಿ. If God is righteousness and He is holy and He is all powerful, that means He wants us to be like Him and share in the image of God in our life, that as I am holy, so you be holy. In that God wants to judge us. ಆತನು ನೀತಿವಂತನಾಗಿ ಪರಿಶುದ್ಧನಾಗಿ ಯಾವ ರೀತಿಯಾಗಿದ್ದಾನೋ ಆ ರೀತಿಯಾಗಿ ನಾವು ಸಹ ಇರಬೇಕೆಂಬುದಕ್ಕಾಗಿಯೇ, ಆತನ ಒಂದು ಸಾರೂಪ್ಯ ನಮ್ಮಲ್ಲಿ ಬರಬೇಕೆಂಬುದಕ್ಕಾಗಿಯೇ ದೇವರ ನ್ಯಾಯ ತೀರ್ಪನ್ನು ಕೊಟ್ಟಿದ್ದಾನೆ ಹೊರತು ನ್ಯಾಯ ತೀರ್ಪು ಅಂತ ಭಯ ಪಡ್ಕೋಬಾರ್ದು. When we think about judgment, we think about the wrong things we do. ನ್ಯಾಯ ತೀರ್ಪು ಅಂತ ನಾವು ಮಾಡಿ ತಪ್ಪಲ್ಲ, ನಮ್ಗೆ ನಮ್ಕ ಬರುತ್ತಲ್ವಾ? Ayo, I told lies. ನಾನು ಸುಳ್ಳು ಹೇಳ್ತಿದ್ದೀನಿ, I have taken somebody's money. ನಾ ಬೇರೆ ದುಡ್ಡಿಸ್ಕೊಂಡಿದ್ದೀನಿ. Yes, that's also come under judgment. ಅದಕ್ಕೂ ಬರುತ್ತೆ ನ್ಯಾಯ ತೀರ್ಪಿಗೆ ಕೆಳಗಡೆ. But judgment also comes in everything that you have. ನಿಮ್ಮಲ್ಲಿ ಎಲ್ಲದರಲ್ಲೂ ಸಹ ನ್ಯಾಯ ತೀರ್ಪು ಬರ್ತದೆ. God will ask you, I gave you the beauty, what did you do? ದೇವ್ರು ಕೇಳ್ತಾ ನಿಮ್ ಸುಂದರತೆ ಕೊಟ್ಟಿದ್ದೆ, ನೀವೇನ್ ಮಾಡಿದ್ರಿ? I married a handsome boy. ನಾನು ಚೆನ್ನಾಗಿರೋ ಹ್ಯಾಂಡ್ಸಮ್ ಹುಡುಗನ ಮದುವೆ ಮಾಡ್ಕೊಂಡೆ. I gave you education, what did you do? ನಾನು ನಿಮಗೆ ವಿದ್ಯಾಭ್ಯಾಸ ಕೊಟ್ಟಿದ್ದೆ, ಏನ್ ಮಾಡಿದೆ? I gave you opportunity for ministry, what did you do? ಸೇವೆಗೋಸ್ಕರ ನಿನಗೆ ಅವಕಾಶ ಕೊಟ್ಟಿದ್ದೆ, ಏನ್ ಮಾಡಿದೆ? I gave you home without any rent, what did you do? ಯಾವ ಒಂದು ಬಾಡಿಗೆ ಇಲ್ಲದೆ ನಿನ್ ಮನೆ ಕೊಟ್ಟಿದ್ದೆ, ಏನ್ ಮಾಡಿದೆ? I gave you the church, what did you do? ಒಂದು ಸಭೆ ಕೊಟ್ಟಿದ್ದೆ, ಏನ್ ಮಾಡಿದೆ? I gave the scripture in your hand, what did you do? ಸತ್ಯವೇದ ನಿನ್ ಕೈ ಕೊಟ್ಟಿದ್ದೆ, ಏನ್ ಮಾಡಿದೆ? I gave you a family, the children, husband and in-laws and all other people, what did you do? ನಿಮ್ಗೊಂದು ಕುಟುಂಬ ಕೊಟ್ಟಿದ್ದೆ, ಗಂಡ ಹೆಂಡತಿ ಮಕ್ಕಳು ಅತ್ತೆ ಮಾವ ಎಲ್ಲ, ಏನ್ ಮಾಡ್ರಿ? So God's judgment is totality of our life. ಆ ಒಂದು ನ್ಯಾಯ ತೀರ್ಪು ಅನ್ನುವಂಥದ್ದು ನಮ್ಮೆಲ್ಲ ಎಲ್ಲದರ ಮೇಲೆ ಬರುವಂಥದ್ದು. But we limit God's judgment only to lies and stealing and everything that we do wrong. ನಾವು ಮಾಡುವ ಕೆಟ್ಟದಾದ ತಪ್ಪಾದ ಕಾರ್ಯಗಳ ಮೇಲೆ ಮಾತ್ರ ನ್ಯಾಯ ತೀರ್ಪು ಕೊಡ್ತೀವಿ ನಾವು, ಆದ್ರೆ ದೇವರು ಎಲ್ಲರ ಮೇಲೆ ನ್ಯಾಯ ತೀರ್ಪು ಕೊಡುವಂಥದ್ದು. So that's why David is saying that God's judgment to all the generation on earth. ಅದಕ್ಕೆ ಲೋಕದಲ್ಲಿ ಎಲ್ಲ ಒಂದು ಸಂತತಿಗಳ ಮೇಲೆ ಸಹ ಒಂದು ದೇವರ ನ್ಯಾಯ ತೀರ್ಪು ಬರುತ್ತದೆ. And then he says verse 10, he will judge the people with equity. 10ನೇ ವಚನ ಓದಿ. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಭೂಮಿಯು ಸ್ಥಿರವಾಗಿರುವುದು ಕದಲುವುದಿಲ್ಲ, ಸರ್ವರಿಗೂ ನ್ಯಾಯಾನುಸಾರ ತೀರ್ಪು ಕೊಡುವನೆಂದು ಜನಾಂಗಗಳಿಗೆ ಪ್ರತಿಪಾದಿಸಿರಿ. So the God's judgment is for all, ದೇವರ ನ್ಯಾಯ ತೀರ್ಪು ಎಲ್ಲರಿಗೂ, including pastor and bishops, ಎಲ್ಲರಿಗೂ, ಸಹಪಾಲಕರಿಗೆ, ಬಿಷಪ್ಗಳಿಗೆ, ಪೋಪ್ಗಳಿಗೆ, ಎಲ್ಲರಿಗೂ, including Paul, Apostle Paul, and ಅಪೊಸ್ತಲ ಪೌಲನಿಗೂ ಸಹ, ಪೇತ್ರನಿಗೂ ಸಹ. no one is perfect in the sight of God. ದೇವರ ಮುಂಭಾಗದಲ್ಲಿ ಯಾರೊಬ್ಬರು ಪರಿಪೂರ್ಣವಾಗಿಲ್ಲ.
but through His Son Jesus Christ, He made us perfect. ಆಮೆನ್. ಅದು ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮೆಲ್ಲರನ್ನ ದೇವರು ಪರಿಪೂರ್ಣ So ಮಾಡಿದ್ದಾನೆ. David is saying here that when God, Jesus Christ, come and judges this world, ಯೇಸು ಕ್ರಿಸ್ತನು ಬಂದು ಈ ಲೋಕವನ್ನ ನ್ಯಾಯ ತೀರ್ಪಣೆ ಮಾಡಬೇಕಾದ್ರೆ in verse 12 it says, during that time the trees and forest will sing praises to God. ವಚನ 12 ಓದಿ. ಹೊಲಗಳು ಅವುಗಳ ಪೈರುಗಳು ಉಲ್ಲಾಸಿಸಲಿ ಮತ್ತು ವನದ ಎಲ್ಲಾ ಮರಗಳು ಉತ್ಸಾಹ ಮಾಡಲಿ. We think God will judge, only we are praising to God, not the tree. Trees also praising to God. ನಾವು ಅನ್ಕೋತೀವಿ ನ್ಯಾಯ ತೀರ್ಪಣೆ ದೇವರಿಗೆ ನಾವು ಮಾತ್ರ ಸ್ತೋತ್ರ ಮಾಡ್ತಾ ಇದೀವಿ ಅಂತ, ಆದ್ರೆ ನಾವು ನೋಡ್ತಾ ಸೃಷ್ಟಿ ಸಹ ಸ್ತೋತ್ರ ಮಾಡ್ತಾ ಇದ್ದೀವಿ. Pope gave the message 3 years ago on Christmas Day. 3 ವರ್ಷದ ಮುಂಚೆ ಪೋಪ್ ಅವರು ಕ್ರಿಸ್ಮಸ್ಗೆ ಒಂದು ಸಂದೇಶ ಕೊಟ್ಟಿದ್ರು. He said that the world, the creation is exactly praising God as it is created. ಅದು ಯಾವ ರೀತಿಯಾಗಿ ಸೃಷ್ಟಿ ಮಾಡಲ್ಪಟ್ಟಿದೆಯೋ ಸೃಷ್ಟಿ, ಆ ಸೃಷ್ಟಿ ದೇವರನ್ನ ಆ ರೀತಿಯಾಗಿ ಸ್ತೋತ್ರ ಮಾಡ್ತಾ ಇದೆ. And then he said that the tree is not giving fruit to themselves. ಆ ಒಂದು ಮರ ತನಗಾಗಿ ಫಲವನ್ನ ಕೊಡೋದಿಲ್ಲ. ಮಾವನ ಎಲೆ ತಿನ್ನತಾ? So tree doesn't give fruits for itself. ಮರ ತನಗೋಸ್ಕರವಾಗಿ ಫಲ ಕೊಡೋದು. River doesn't run for itself. ಆ ಒಂದು ನದಿ ಓಡೋದು ಅದಕ್ಕೋಸ್ಕರವಾಗಿಲ್ಲ. So the Pope says the rule of the nature is to live for others. ಆ ಒಂದು ಜೀವಿತದ ನಿಯಮವೇ ಬೇರೆಯವರಿಗೋಸ್ಕರ ಜೀವಿಸಬೇಕೇನು. Have you ever seen the sun rays from the west? ಆ ಒಂದು ಸೂರ್ಯ ಪೂರ್ವದಿಂದ ಎದ್ದೋದು ನೋಡಿದ್ದೀರಾ? Have you ever seen that the tree shed a leaf and then come out spring in the season? In every season the tree is taking a new shape. ಪ್ರತಿಯೊಂದು ಸೀಸನ್ ಸಹ ಒಂದು ಮರ ಹೊಸದಾಗಿ ಶೇಪ್ ಮಾಡ್ತಾ. We know when the mango seasons are. ಮ್ಯಾಂಗೋ ಸೀಸನ್ ಯಾವಾಗ ಗೊತ್ತು ನಮ್ಗೆ? Except human being, all the creation of God is doing exactly what God wants them to do. ಮನುಷ್ಯನ ಬಿಟ್ಟು ಬೇರೆ ಸೃಷ್ಟಿ ಎಲ್ಲವೂ ಸಹ ದೇವರು ಸೃಷ್ಟಿ ಮಾಡುವಂತ ಕಾರಣ ಏನಿದೆಯೋ ಆ ಉದ್ದೇಶಕ್ಕೆ ಸರಿಯಾಗಿ ನಡೀತಾ ಇದೆ. Only man and women have rebelled against God and doing not exactly what God wants us to do. ಗಂಡು ಹೆಣ್ಣು ಮಾತ್ರವೇ ದೇವರು ನಮ್ಮಿಂದ ಕೇಳುವಂತ ನಿಶ್ಚಯವಾದಂತ ಕಾರ್ಯವನ್ನ ಮಾಡದೆ ದೇವರಿಗೆ ಅವಿಧೇಯರಾಗಿ ನಡೀತಾ ಇದ್ದಾರೆ. But Bible tells that God created us after His image, not the tree. ದೇವರು ವಾಕ್ಯ ಹೇಳ್ತಾರೆ ಮನುಷ್ಯನನ್ನ ಆತನ ಸ್ವರೂಪದಲ್ಲಿ ಮಾಡಿದ್ದಾನೆ, ಆದ್ರೆ ಮರವನ್ನ ಮಾಡಿದ. So Psalms 96 saying that God will judge us according to the creation that He has created us. 96ನೇ ಕೀರ್ತನೆ ಹೇಳುವಂತೆ ನಮ್ಮನ್ನ ಸೃಷ್ಟಿ ಮಾಡುವಂತ ದೇವರು ಆ ಸೃಷ್ಟಿಗೆ ತಕ್ಕ ಹಾಗೆ ನಮ್ಮನ್ನ ನ್ಯಾಯ ತೀರ್ಪು ಮಾಡುವ ಆತನಾಗಿದ್ದಾನೆ. May the Lord bless us as we take this message for today to our home and this week. ಈ ಒಂದು ವಾಕ್ಯ ನಾವು ಮನೆಗೆ ತೆಗೆದುಕೊಂಡವರಾಗಿ ಮುಂದಿನ ವಾರವೆಲ್ಲ ದೇವರಿಗೆ ವಾಕ್ಯಾನುಸಾರ ನಮ್ಮ ನಡೆಸುವಂತೆ ದೇವರು ನಮ್ಮನ್ನ ಆಶೀರ್ವದಿಸಲಿ. I hope you enjoyed the study. ನಾನು ಮಾಡುವಂತ ವಾಕ್ಯ ನೀವು ಅರ್ಥ ಮಾಡ್ಕೊಂಡಿದ್ರೆ ನಾನು ಅನ್ಕೋತೀನಿ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನ ಸ್ವರೂಪದಲ್ಲಿ ನಾವು ಸಹ ಮಾರ್ಪಡಬೇಕೆಂದೇ ದೇವರು ನಮ್ಮನ್ನ ಸೃಷ್ಟಿ ಮಾಡಿದ್ದಾನೆ. ಆ ಸೃಷ್ಟಿಗೆ ತಕ್ಕ ಹಾಗೆ ನಾವು ನಡೆಯುವುದಕ್ಕೆ ನಮ್ಮನ್ನ ಬಲಪಡಿಸುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೈನ್ಯಗಳ ಕರ್ತನೆ ಪರಲೋಕ ತಂದೆ ಅಪ್ಪ, ಈ ಒಂದು ಬೆಳಗಿನ ಜಾವಕ್ಕಾಗಿ ಉಂಟಾಗಲಿ. ಇನ್ನ ವಾಕ್ಯದ ಮೂಲಕವಾಗಿ ಕರ್ತ ನಾವು ಇಲ್ಸಪ್ಪ ನೀನು ಯಾತಕ್ಕಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ಯೋ ಆ ಸೃಷ್ಟಿಗೆ ತಕ್ಕ ಹಾಗೆ ನಡೆಯುವಂತೆ ನಮಗೆ ಬೇಕಾದ ಕೃಪೆಯನ್ನ ಬಲವನ್ನ ಜ್ಞಾನವನ್ನ ಕೊಟ್ಟು ನಡೆಸಬೇಕೆಂದು ಒಪ್ಪಿಸಿಕೊಡುತ್ತೇನೆ ಅಪ್ಪ. ನಾವು ನಮ್ಮ ಒಂದು ಹಣಕಾಸು ಮಾತ್ರವಲ್ಲ ಏಸಪ್ಪ, ನಮ್ಮ ಜೀವಿತ ನೀನು ಕೊಟ್ಟಿರುವಂತ ಎಲ್ಲದರಲ್ಲಿಯೂ ಕರ್ತನೆ ನಿನಗೆ ನಾವು ಪಾಲು ಕೊಡುವಂತೆ ನೀನು ಕಾರ್ಯ ಮಾಡಿಕೊಂಡೆ. ಪ್ರತಿಯೊಬ್ಬರೊಟ್ಟಿಗೆ ಮಾತನಾಡಿದ್ದಿ ದೇವಾ. ನಾವು ನಿನಗೆ ಸ್ತೋತ್ರ ಮಾಡುವಂಥದ್ದು, ಆರಾಧನೆ ಮಾಡುವಂಥದ್ದು ಬರೀ ಹಾಡಿನ ಮೂಲಕ ಮಾತ್ರ ಅಲ್ಲ ಏಸಪ್ಪ, ನಮ್ಮ ಜೀವಿತದ ಮೂಲಕವಾಗಿ ನಿನ್ನನ್ನು ಆರಾಧನೆ ಮಾಡುವಂತೆ ಅಪ್ಪ ಬೇಕಾಂತ ನಿನ್ನ ಒಂದು ಕರ್ತನೆ ಹೌದು ರಾಜ ಬಲ ಕೃಪೆಯನ್ನ ಕರ್ತನೆ ಕೊಟ್ಟು ನಡೆಸಿಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯ ಪಿತನೇ ನಮ್ಮ ಮನವೇ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಕೃಪೆಯು ತಾಯಿ ದೇವರ ಪ್ರೀತಿಯು ಪರಿಶುದ್ಧಾತ್ಮ ಅನ್ಯೋನ್ಯತೆಯು ಸಹವಾಸವು ಸಹಾಯವು ಸದಾಕಾಲ ಮೇಲೆರಟಿರಲಿ. Let Jesus bless you throughout next week.